ತಂದೆ ಮಗ ಪರಿಶುದ್ಧಾತ್ಮನಾಗಿರುವ ತ್ರಾಯಕ ದೇವರ ನಾಮದಲ್ಲಿ ಎರಡನೆಯ ಪರಿಶುದ್ಧ ಆರಾಧನೆಯಲ್ಲಿ ಸೇರಿ ಬಂದಂತಹ ನಿಮ್ಮೆಲ್ಲರಿಗೆ ಆಹ್ವಾನಿಸುವಂತವರಾಗಿದ್ದೇವೆ. ಇದು ಗಿಡಿಯೋನ್ಸ್ ವಿಶೇಷವಾದ ಭಾನುವಾರವಾಗಿ ನಾವೆಲ್ಲರೂ ಆಚರಣೆ ಮಾಡುತ್ತಿರುವುದರಿಂದ ಕರ್ತನ ಪ್ರಸನ್ನತೆಯಲ್ಲಿ ದೀನತೆಯಿಂದ ತಗ್ಗಿದ ಮನೋಭಾವನೆಯಲ್ಲಿ ಕರ್ತನನ್ನ ಮಹಿಮೆಪಡಿಸುವ ಹಾಗೆ ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ಅತ್ಯಂತ ಪರಿಶುದ್ಧ ಸ್ಥಳದಲ್ಲಿ ವಾಸಿಸುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ತುತಿಗೆ ಪಾತ್ರನೇ, ಆರಾಧನೆಗೆ ಯೋಗ್ಯನಾಗಿರತಕ್ಕಂಥ ನಮ್ಮ ಒಡೆಯನೇ, ನಿನ್ನ ಪ್ರಸನ್ನತೆಗಾಗಿ ನಿನ್ನಲ್ಲಿ ಬೇಡುತ್ತೇವೆ. ನಮ್ಮ ಮಧ್ಯದಲ್ಲಿ ನೀನು ಇಳಿದುವ ಕರ್ತನೆ, ಆರಾಧನೆಯ ಅಂಶಗಳನ್ನು ಪ್ರತಿಷ್ಠೆ ಮಾಡಿ ಮಹಿಮೆ ಹೊಂದಿಕೊಳ್ಳಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೆನ್. ನಾವೆಲ್ಲರೂ ಸರಿಯಾಗಿ ಎದುರಿದುಕೊಂಡು ಸಭಾ ಸಂಗೀತಗಳಲ್ಲಿ 39ನೆಯ ಸಂಗೀತವನ್ನ ನಾವೆಲ್ಲರೂ ಒಟ್ಟಾಗಿ ಹಾಡಿಕೊಳ್ಳೋಣ. 39ನೆಯ ಸಂಗೀತ, ಓ ಬನ್ನಿ ಹಿರಿಕಿರಿಯರೇ ಸುರಾಗವೆತ್ತಿರಿ ಎನ್ನುವಂತ ಈ ಸಂಗೀತದ ಮೊದಲನೇ ಮತ್ತು ಕೊನೆಯ ಚರಣವನ್ನು ಹಾಡುತ್ತಾ ಕರ್ತನನ್ನು ನಾವು ಮಹಿಮೆ ಪಡಿಸೋಣ. ಸರಿಯಾಗಿ ಎದುರಿದುಕೊಳ್ಳೋಣ. ಕೇಳಿಕೊಳ್ಳುತ್ತೇನೆ. ಈ ಸಮಯವು ಪ್ರಾರ್ಥನೆಗಾಗಿ ಬೇರ್ಪಡಿಸಲ್ಪಟ್ಟಂತಹ ಸಮಯ. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ತಂದೆಯಾದ ದೇವರ ಸನ್ನಿಧಿಯಲ್ಲಿ ನಾವು ಸಮರ್ಪಿಸೋಣ. ನಮ್ಮ ಶಿರಗಳನ್ನು ಭಾವಿಸಿ ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ.
ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನೀನು ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನು, ಸರ್ವವ್ಯಾಪಿಯು, ಸರ್ವಜ್ಞಾನಿಯು ನೀನಾಗಿದ್ದಿ. ನಾವು ನಿನಗೆ ಅನಂತ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುವಂತವರಾಗಿದ್ದೇವೆ. ಈ ಪರಿಶುದ್ಧವಾದ ದಿನದಂದು, ನೂತನ ವಾರದಲ್ಲಿ ನಿನ್ನ ಮಕ್ಕಳಾದ ನಾವೆಲ್ಲರೂ ನಿನ್ನ ಪರಿಶುದ್ಧ ಆಲಯದಲ್ಲಿ ಬಂದು ಸೇರಿ ನಿನ್ನನ್ನು ಸ್ತುತಿಸುವಂತೆ, ಕೊಂಡಾಡುವಂತೆ, ಆರಾಧಿಸುವಂತೆ ನಮ್ಮನ್ನ ನೀನು ನಡೆಸಿದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುವಂತವರಾಗಿದ್ದೇವೆ. ನೀನು ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆಯು, ಸಮಾಧಾನದ ಪ್ರಭು ನೀನಾಗಿರುವುದಕ್ಕಾಗಿ ನಾವು ನಿನ್ನನ್ನ ಕೊಂಡಾಡುವಂತವರಾಗಿದ್ದೇವೆ. ಈ ಉದಯ ಕಾಲದಲ್ಲಿ ನಿನ್ನ ಪರಿಶುದ್ಧ ಆಲಯದಲ್ಲಿ ನಾವು ತಂದಿರುವಂತಹ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ನೀನು ಸದುತ್ತರವನ್ನ ದಯಪಾಲಿಸಬೇಕಾಗಿ ನಾವು ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಮಾನವರಾದ ನಾವು ಪಾಪದಲ್ಲಿಯೂ ನಿನ್ನಿಂದ ದೂರ ಹೋಗಿ ಅಂಧಕಾರದಲ್ಲಿಯೂ ಜೀವಿಸುವಾಗ ಕರ್ತನೇ, ನಿನ್ನ ಅಪಾರವಾದಂತ ಪ್ರೇಮದಿಂದ ನಮ್ಮನ್ನು ಸೆಳೆದುಕೊಂಡು ನಿನ್ನ ಮಕ್ಕಳನ್ನಾಗಿ ನಮ್ಮನ್ನು ಆರಿಸಿಕೊಂಡು ನಿನ್ನ ನಿತ್ಯತೆಯ ಮಾರ್ಗದಲ್ಲಿ ನಮ್ಮನ್ನು ನೀನು ಆರಿಸಿಕೊಂಡು ನಡೆಸಿದಕ್ಕಾಗಿ ನಿನ್ನನ್ನು ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ನಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬೆಳಕು ಮಾಡಿ ನಮ್ಮನ್ನು ನಿನ್ನ ಮಕ್ಕಳನ್ನಾಗಿ ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಈ ಪರಿಶುದ್ಧ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆಯನ್ನು ನೆಲೆಗೊಳಿಸಿ ನಮ್ಮ ಪ್ರಾರ್ಥನೆಗಳನ್ನ ಕೇಳಬೇಕಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಕಷ್ಟದಿಂದಲೂ, ಕಣ್ಣೀರಿನಿಂದಲೂ, ಚಿಂತೆಗಳಿಂದಲೂ, ನೋವುಗಳಿಂದಲೂ, ಅಸಮಾಧಾನದಿಂದಲೂ, ನಿರೀಕ್ಷೆಯಿಂದಲೂ ಒಂದು ವೇಳೆ ನಿನ್ನ ಸನ್ನಿಧಿಯಲ್ಲಿ ಯಾರಾದರೂ ಬಂದಿರುವುದಾದರೆ ನಿನ್ನ ಮಕ್ಕಳಿಗೆ ಈ ದಿನ ನಿನ್ನ ಪ್ರಸನ್ನತೆಯಿಂದ ತುಂಬಿಸಿ ನಿರೀಕ್ಷೆಯನ್ನು, ನಿನ್ನ ದಿವ್ಯ ಆಶೀರ್ವಾದಗಳನ್ನ ಅವರಿಗೆ ಅನುಗ್ರಹಿಸಬೇಕಾಗಿ ನಾವು ಬೇಡುವಂತವರಾಗಿದ್ದೇವೆ. ವಿಶೇಷವಾಗಿ ನಮ್ಮ ಬಲಿಗಾಮ ಸಭೆಗಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಸಭೆಯೆಲ್ಲ ಕುಟುಂಬಗಳನ್ನ ನೀನು ಆಶೀರ್ವಾದ ಮಾಡು. ವಿಶೇಷವಾಗಿ ನಮ್ಮ ಸಭೆ ಹಿರಿಯರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅವರು ಮುಪ್ಪಿನಲ್ಲಿರುವಾಗ ನೀನು ಅವರಿಗೆ ಆಧಾರನಾಗಿದ್ದು ನಡೆಸಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಸಭೆಯ ಎಲ್ಲ ಕುಟುಂಬಗಳಿಗಾಗಿ ಆ ಕುಟುಂಬಗಳಲ್ಲಿ ಸ್ವಾಮಿ ನಿನ್ನ ಪ್ರೀತಿ, ಶಾಂತಿ, ಅನುನ್ನತಿಯನ್ನು ಅನುಗ್ರಹ ಮಾಡಿ ನಿನ್ನ ಮಕ್ಕಳ ಕುಟುಂಬದಲ್ಲಿ, ನಿನ್ನ ಮಕ್ಕಳ ಗುಡಾರದ ಸಮೀಪಕ್ಕೆ ಯಾವ ಕೇಡುಗಳು, ದುಷ್ಟನ ಕಾರ್ಯಗಳು ಸಂಭವಿಸದಂತೆ ನೀನು ಕಾಯಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಸಭೆಯೆಲ್ಲ ಯವನಸ್ಥರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಯವನಸ್ಥ ಮಕ್ಕಳನ್ನು ಆಶೀರ್ವಾದ ಮಾಡು. ಈ ಲೋಕವು ಬಹಳ ಆಕರ್ಷಕವಾಗಿರುವುದರಿಂದ ಪಾಪಗಳಿಗೆ, ಶೋಧನೆಗಳಿಗೆ ಬಿದ್ದು ಹೋಗದಂತೆ ಅವರು ಸಾಕ್ಷಿಯ ಜೀವಿತಗಳನ್ನ ನಂಬಿಕೆಯಿಂದಲೂ ವಿಶ್ವಾಸದಿಂದಲೂ ನಿನಗೆ ಭಯಪಟ್ಟವರಾಗಿ ಈ ಲೋಕದಲ್ಲಿ ಜೀವಿಸುವಂತೆ ಕೃಪೆಯನ್ನು ಅನುಗ್ರಹ ಮಾಡು. ಅವರು ಮಾಡುವಂತಹ ವಿದ್ಯಾಭ್ಯಾಸಗಳನ್ನು, ಅವರ ಭವಿಷ್ಯಗಳನ್ನ ನೀನು ಆಶೀರ್ವಾದ ಮಾಡಿ ಸಭೆಗಳಿಗೆ ಸ್ತಂಭವಾಗಿ ನೀನು ಉಪಯೋಗ ಮಾಡು. ಸಂಡೆ ಸ್ಕೂಲ್ಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಎಲ್ಲ ಚಿಕ್ಕ ಮಕ್ಕಳನ್ನು ಆಶೀರ್ವದಿಸಿ ನಿನ್ನ ವಾಕ್ಯದ ಬೆಳಕಿನಲ್ಲಿ ಮಕ್ಕಳು ಬೆಳೆದು ನಿನಗೆ ಕೀರ್ತಿ ತರುವಂತ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸುವಂತೆ ಕೃಪೆಯನ್ನು ಅನುಗ್ರಹ ಮಾಡು ಅಂತ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೇ, 2 ಜಿಲ್ಲೆಗಳನ್ನು ನೋಡಿಕೊಂಡು ಹೋಗುವುದಕ್ಕಾಗಿ ನೀನು ಪ್ರತಿಷ್ಠಿಸಿ ನೇಮಿಸಿರುವಂತ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರು ರೆವರೆಂಡ್ ಜೆ. ನಂದಕುಮಾರ್ ಅಯ್ಯನವರನ್ನು, ಅಮ್ಮನವರನ್ನು, ಮಕ್ಕಳನ್ನು, ಈ ಕುಟುಂಬವನ್ನ ನೀನು ಪ್ರತಿಷ್ಠಿಸಿ ನಿನ್ನ ಪರಿಶುದ್ಧವಾದ ಸೇವೆಯನ್ನ ಅವರಿಗೆ ಒಪ್ಪಿಸಿದಕ್ಕಾಗಿ ಸ್ತೋತ್ರ. ಹೌದು ಕರ್ತನಿಂದ ರಾಜ್ಯದ ವಿಸ್ತರಣೆಗಾಗಿ ನೀನು ತಾನೇ ಅವರನ್ನು ಉಪಯೋಗ ಮಾಡಿ ಮಹಿಮೆ ಹೊಂದಿಕೊಳ್ಳಬೇಕಾಗಿ ಬೇಡುತ್ತೇವೆ. ರೆವರೆಂಡ್ ಮಾರ್ಟಿನ್ ಅಭಿಷೇಕಯ್ಯನವರಿಗಾಗಿ, ಅವರ ಕುಟುಂಬ ಸೇವೆಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಅವರ ಮೂಲಕವಾಗಿ ನಿನ್ನ ಸಭೆಯನ್ನ ಬಲಪಡಿಸುತ್ತಿರುವುದಕ್ಕಾಗಿ ಕೊಂಡಾಡುತ್ತೇವೆ. ನಮ್ಮನ್ನು, ನನ್ನ ಪ್ರಿಯ ಪತ್ನಿ, ಮಕ್ಕಳನ್ನು, ಕುಟುಂಬವನ್ನ ನಿನ್ನ ಹಸ್ತಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಕರ್ತನೇ, ಸಭೆಯನ್ನು ಜೀವನವನ್ನುಂಟು ಮಾಡುವುದಕ್ಕಾಗಿಯೂ ಆತ್ಮಿಕ ಬೆಳವಣಿಗೆಗಾಗಿಯೂ ನಮ್ಮನ್ನು ಉಪಯೋಗ ಮಾಡಿಕೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇವೆ. ಹಾಗೆ ಸ್ವಾಮಿ, ದಿನ ವಿಶೇಷವಾಗಿ ಗಿದಿಯೋನ್ ಸಂಡೇ ಎಂಬುದಾಗಿ ನಾವು ಆಚರಣೆ ಮಾಡುವಾಗ ಕರ್ತನೇ, ನೀನು
ನೀಡುವಂತ ನಿನ್ನ ಅಮೋಘವಾದಂತಹ ಸೇವೆಗಾಗಿ ನಾವು ನಿನಗೆ ಕೊಂಡಾಡುವಂತವರಾಗಿದ್ದೇವೆ. ಈ ಗಿಡೋತ್ಸವದಲ್ಲಿ ಪಾಲು ತೆಗೆದುಕೊಳ್ಳುವಂತ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಆಶೀರ್ವದಿಸಬೇಕಾಗಿ ಬೇಡುತ್ತೇವೆ. ಅವರ ಕೆಲಸ ಕಾರ್ಯಗಳ ಮಧ್ಯದಲ್ಲಿಯೂ ಸ್ವಾಮಿ ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ ಅವರು ದುಡಿಯುವಾಗ ಅದರ ಪ್ರತಿಫಲವನ್ನ ನೀವು ಅದನ್ನು ಗ್ರಹಿಸಿ ಸಾಧನೆಗಳನ್ನಾಗಿ ಉಪಯೋಗ ಮಾಡಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ಈ ದಿನದಂದು ವಿಶೇಷ ದೈವ ಸಂದೇಶಕರಾಗಿ ನೀವು ನಮ್ಮ ಮಧ್ಯದಲ್ಲಿ ಕರೆದು ತಂದಿರುವಂತ ಮಿಸ್ಟರ್ ಶ್ರೀನಿವಾಸ್ ರಾಘವನ್ ಸರ್ ಅವರಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ಅವರ ಪ್ರಿಯ ಪತ್ನಿ ಮಗಳು ಈ ಕುಟುಂಬವನ್ನ ನೀನು ಪ್ರತಿಷ್ಠಿಸಿ ಕರ್ತನಿನ ಸೇವೆಗಾಗಿ ಆರಿಸಿಕೊಂಡು ಕರೆದದಕ್ಕಾಗಿ ನಾವು ನಿನಗೆ ಕೊಂಡಾಡುವಂತವರಾಗಿದ್ದೇವೆ. ಅವರ ಮುಖಾಂತರವಾಗಿ ಅನೇಕ ಜನರಿಗೂ ಮತ್ತು ಅನೇಕರಿಗೆ ದೇವರ ವಾಕ್ಯಗಳನ್ನ ಮುಟ್ಟಿಸುವುದಕ್ಕಾಗಿ ನೀನು ಉಪಯೋಗ ಮಾಡುತ್ತಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡುವಂತವರಾಗಿದ್ದೇವೆ. ಹೀಗೆ ಈ ದಿನದೊಂದು ನಿನ್ನ ಜೀವವುಳ್ಳ ವಾಕ್ಯಗಳ ಮುಖಾಂತರವಾಗಿ ನೀನು ಮಾತನಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಸಭೆಯಲ್ಲಿ ಯಾರ್ಯಾರು ನಿರಾಶೆಯಿಂದ ದುಃಖ ಚಿಂತೆಗಳಿಂದ ಕೂತಿದ್ದಾರೋ ಅವರಿಗೆ ನಿನ್ನ ಜೀವವುಳ್ಳ ವಾಕ್ಯಗಳ ಮುಖಾಂತರ ಬಲಪಡಿಸಿ ಈ ದಿನ ಅವರ ಜೀವಿತದಲ್ಲಿ ಭಕ್ತಿ ಸಂಜೀವನವನ್ನು ಉಜ್ಜೀವನವನ್ನು ನೀನು ಉಂಟು ಮಾಡಬೇಕಾಗಿ ನಾವು ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಹೀಗೆ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡುವ ಹಾಗೆ ನಾವು ದಮ್ಮಣಿಗೆ ಸರ್ ಅವರ ಕುಟುಂಬವನ್ನು, ಮಿಸ್ಟರ್ ಸದಾನಂದ ಅಪ್ಪಣ್ಣ ಕುಟುಂಬವನ್ನು ಮತ್ತು ಮಿಸ್ಟರ್ ಸದಾನಂದ್ ಸ್ಯಾಲೆನ್ಸ್ ಇವರ ಕುಟುಂಬಗಳ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ದುಃಖ ಸಾಗರದಲ್ಲಿ ಮುಳುಗಿರುವಂತ ನಿನ್ನ ಮಕ್ಕಳ ಕುಟುಂಬದಲ್ಲಿ ನಿರೀಕ್ಷೆಯ ನಿನ್ನ ನಿತ್ಯ ಜೀವದ ಆಶೀರ್ವಾದಗಳನ್ನ, ಶಾಂತಿ ಸಮಾಧಾನವನ್ನು ಗ್ರಹಿಸಿ ನೀನೇ ನಿನ್ನ ಮಕ್ಕಳಿಗೆ ಸಂತೈಸಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳೆಲ್ಲವೂ ನಿನ್ನ ಪರಿಶುದ್ಧ ಸನ್ನಿಧಿಯಲ್ಲಿ ಸಲ್ಲಿಸಿ ಯೇಸುವಿನ ಮಧುರವಾದ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುಗ್ರಹದ ಆಹಾರವನ್ನು ಇವತ್ತೇ ಪಾಲಿಸಿಕೊಂಡು ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯ, ಬಲವು, ಮಹಿಮೆಯು ಸದಾಕಾಲ ನಿಮ್ಮವೇ ಸ್ವಾಮಿ. ಆಮೆನ್. ಈ ಪರಿಶುದ್ಧ ಆರಾಧನೆಯ ದೇವರ ವಾಕ್ಯದ ಧ್ಯಾನಕ್ಕಾಗಿ ಆಯಲಾದಂತಹ ಸತ್ಯವೇದದ ಭಾಗವು ಅಪೊಸ್ತಲರ ಕೃತ್ಯಗಳು ಅದರ 1ನೇ ಅಧ್ಯಾಯ ವಚನಗಳು 6ರಿಂದ 11ನೇ ವಚನದವರೆಗೆ ನಾವು ದೇವರ ವಾಕ್ಯವನ್ನು ಓದಿ ಕೇಳೋಣ. The book of Acts chapter 1 verses beginning from 6 to 11. ಕೂಡಿ ಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವೆಯೋ ಎಂದು ಕೇಳಲು ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟು ಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಾಮಾನ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದರು. ಈ ಮಾತುಗಳನ್ನು ಕೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ 2 ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಓದಿ ಕೇಳಿರುವ ದೇವರ ನಿತ್ಯ ಜೀವದ ವಾಕ್ಯಗಳು ದೇವರು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಪರಿಶುದ್ಧವಾದಂತಹ ದಿವಸದಂದು ಈಗಾಗಲೇ ನಾವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾವು ಹಾಕಿರುವುದರ ಮೇರೆಗೆ ಈ ದಿವಸ ನಾವು ಗಿಡಿಯೋನ್ ಸಂಡೇ ಎಂದು ನಾವು ಆಚರಣೆ ಮಾಡುವಂಥದ್ದು ಈಗಾಗಲೇ ಎಲ್ಲ ಭಕ್ತರಿಗೆ ತಿಳಿದಂತ ಸಂಗತಿಯಾಗಿದೆ.
ಮತ್ತು ಈ ದಿವಸ ನಾವು ಗಿಡಿಯೋನ್ಸ್ ಭಾನುವಾರವಾಗಿ ಆಚರಣೆ ಮಾಡುತ್ತಿರುವುದರಿಂದ ಗಿಡಿಯೋನ್ಸ್ನಿಂದ ದೇವರಿಂದ ಆರಿಸಲ್ಪಟ್ಟಂತ, ದೇವರ ಸೇವೆಗಾಗಿ ಪ್ರತಿಷ್ಠಿಸಲ್ಪಟ್ಟಂತ ದೇವರ ಸೇವಕರು ನಮ್ಮ ಮಧ್ಯದಲ್ಲಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷ. ಈ ದಿವಸ ಎಲ್ಲ ಭಕ್ತರ ಕೈಗಳಲ್ಲಿ ನಾವು ಸತ್ಯವೇದವನ್ನು ನೋಡುತ್ತೇವೆ. ಈಗ ನಾನು ಅನ್ಕೊಳ್ತೇನೆ, ಇಲ್ಲಿ ಬಂದು ಸೇರಿರ್ತಕ್ಕಂಥ ನೀವೆಲ್ಲರೂ ಬೈಬಲನ್ನ ತೆಗೆದುಕೊಂಡು ಬಂದಿದ್ದೀರಿ ಎನ್ನುವುದಾಗಿ. ಮತ್ತು ಯಾರು ಯಾರು ಬಂದಿಲ್ಲವೋ ಮುಂದೆ ಸತ್ಯವೇದವನ್ನ ಹಿಡಿದುಕೊಂಡು ಆಲಯಕ್ಕೆ ಬಂದು ದೇವರ ಆಶೀರ್ವಾದ ನೀವು ಅನುಭವಿಸುವುದು ಭಕ್ತರ ಆದ್ಯ ಕರ್ತವ್ಯವಾಗಿದೆ. ಮತ್ತು ಈ ಒಂದು ಶ್ರೇಷ್ಠವಾದಂತಹ ಸೇವೆ, ಗಿಡಿಯೋನ್ಸ್ ಸೇವೆಯು ಇಡೀ ವಿಶ್ವದಲ್ಲಿ ಯಾರಿಗೆ ಸತ್ಯವೇದದ ಅನುಕೂಲತೆ ಇಲ್ಲವೋ ಅವರಿಗೆ ಸತ್ಯವೇದದ ಅನುಕೂಲತೆಯನ್ನ ಈ ಸೇವೆ, ಈ ಸಂಸ್ಥೆಯು ಮಾಡುತ್ತಾ ಇದೆ ಎನ್ನುವಂಥದ್ದನ್ನ ಪ್ರಿಯವಾದವರೇ ಈ ಸಮಯದಲ್ಲಿ ನಮ್ಮ ಗಮನಕ್ಕೆ ತಂದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಈ ಒಂದು ಸೇವೆಯಲ್ಲಿ ಮತ್ತು ಈ ದಿವಸ ಗಿಡಿಯೋನ್ಸ್ ಈ ಆರಾಧನೆಯ ದಿವಸದಂದು ದೈವ ಸಂದೇಶಕರಾಗಿ ನಮ್ಮ ಮಧ್ಯದಲ್ಲಿ ಮಿಸ್ಟರ್ ಶ್ರೀನಿವಾಸ್ ರಾಘವನ್ ಸರ್ ಅವರು ಇರ್ತಕ್ಕಂಥದ್ದು ಬಹಳಷ್ಟು ಸಂತೋಷ. ಇವರು ಗಿಡಿಯೋನ್ಸ್ ಈ ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ಫಾರ್ ಕರ್ನಾಟಕ ಅಂಡ್ ಗೋವಾ, ಈ ಸ್ಟೇಟಿನ ವೈಸ್ ಪ್ರೆಸಿಡೆಂಟ್ ಆಗಿ ದೇವರ ಸೇವೆಯನ್ನ, ಈ ಸತ್ಯವೇದದ ಸೇವೆಯನ್ನ ಅವರು ನಿರ್ವಹಿಸಿಕೊಂಡು ಹೋಗುತ್ತಾ ಇದ್ದಾರೆ. ಸರ್ ಅವರು ವಿವಾಹವಾಗಿ ಸರಿಬೀಳುವಂತ ಸಹಕಾರಿಯನ್ನ ತಂದೆಯಾದ ದೇವರು ಅವರ ಸೇವೆಯ ಜೀವನದಲ್ಲಿ, ಕುಟುಂಬದ ಜೀವನದಲ್ಲಿ ಸಹಕಾರಿಯಾಗಿ ಅನುಗ್ರಹ ಮಾಡಿ ಮಿಸಸ್ ಲವೀನಾ ಅವರನ್ನ ಅವರ ಜೀವನದಲ್ಲಿ ಅರ್ಧಾಂಗಿನಿಯಾಗಿ ತಂದೆಯಾದ ದೇವರು ಅವರಿಗೆ ಒದಗಿಸಿಕೊಟ್ಟಿದ್ದಾನೆ. ಅವರು ಕೂಡ ಉತ್ತಮವಾದಂತಹ ಸೇವೆಯನ್ನ ಒಂದು ವಿಮೆನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ, ಫೀಲ್ಡ್ ಅಲ್ಲಿ ಬಹಳ ಉತ್ತಮವಾದಂತಹ ಸೇವೆಯನ್ನ ಸಲ್ಲಿಸುತ್ತಾ ಮೇಡಮ್ ಅವರು ಕೂಡ ಈ ಒಂದು ಸೇವೆಯಲ್ಲಿ ಅವರು ಬಹಳಷ್ಟು ತೊಡಗಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಸರ್ ಅವರು ಮಿಸ್ಟರ್ ಶ್ರೀನಿವಾಸ್ ರಾಘವನ್ ಸರ್ ಅವರ ಕುರಿತಾಗಿ ಹೇಳಬೇಕಾದರೆ, ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ 1992ರಲ್ಲಿ ಅಂಗೀಕಾರ ಮಾಡಿ ಇಂದಿಗೂ ಕೂಡ ದೇವರನ್ನ ಮರೆಯದೆ, ದೇವರನ್ನ ಬರೀ ಭಕ್ತರಾಗಿ ಅವರು ದೇವರ ಒಂದು ಸುವಾರ್ಥ ಸೇವೆಯಲ್ಲಿ ಬರೀ ಭಕ್ತರಾಗಿ ಜೀವಿಸುವುದು ಮಾತ್ರವಲ್ಲದೆ ದೇವರ ಸೇವೆಗಾಗಿ ತಮ್ಮ ಜೀವಿತವನ್ನ ಕೊಟ್ಟಂತ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಅವರು 1993ರಿಂದ ಸಭೆಯಲ್ಲಿ ಆಕ್ಟಿವ್ ಮೆಂಬರ್ ಆಗಿ, ವರ್ಷಿಪ್ ಲೀಡರ್ ಆಗಿ ತಮ್ಮ ಸೇವೆಯನ್ನ ಸಲ್ಲಿಸುತ್ತಾ ಇದ್ದಾರೆ. ಅದು ಮಾತ್ರವಲ್ಲದೆ 2014ರಂದು ಅವರು ಈ ಒಂದು ಗಿಡಿಯೋನ್ಸ್ ಸೇವೆಗೋಸ್ಕರವಾಗಿ ತಮ್ಮ ಫುಲ್ ಟೈಮ್ ಅನ್ನ ಕೊಟ್ಟು ಉತ್ತಮವಾದಂತಹ ಸೇವೆಯನ್ನ ಕೊಡುತ್ತಾ ಈ ಒಂದು ಸಂಸ್ಥೆಯನ್ನ ಉನ್ನತ ಸ್ಥಿತಿಗೆ ನಡೆಸುತ್ತಾ ಇರತಕ್ಕಂಥದ್ದನ್ನ ನಾವೆಲ್ಲರೂ ನೋಡುವಂತವರಾಗಿದ್ದೇವೆ ಪ್ರಿಯರೇ. ಅದು ಮಾತ್ರವಲ್ಲದೆ ಸರ್ ಅವರ ಒಂದು ಓನ್ ಕಂಪನಿ ಇದೆ, ಅದು ಎಲೆಕ್ಟ್ರೋಮೆಕ್ ಎನರ್ಜಿ ಸೊಲ್ಯೂಷನ್ ಎನ್ನುವಂತ ಈ ಕಂಪನಿಯು ಅವರು ಓನ್ ಮಾಡಿದ್ದಾರೆ. ತಂದೆಯಾದ ದೇವರು ಇಂಥ ಒಳ್ಳೆ ಸೇವಕರನ್ನ ಮತ್ತು ಸರ್ವಿಸ್ ಓರಿಯೆಂಟೆಡ್ ಸೇವಕರನ್ನ ಈ ದಿವಸ ನಮ್ಮ ಮಧ್ಯದಲ್ಲಿ ಕರೆತಂದಿರುವುದರಿಂದ ನಾವು ದೇವರಿಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುವಂತವರಾಗಿದ್ದೇವೆ. ಈಗಾಗಲೇ ಮೊದಲನೆಯ ಆರಾಧನೆಯಲ್ಲಿ ಅವರಿಗೆ ನಾವು ಫೆಲಿಸಿಟೇಟ್ ಮಾಡಿದ್ದೇವೆ. ಈ ಸಮಯದಲ್ಲಿಯೂ ಕೂಡ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರ ಪರವಾಗಿ ಮತ್ತು ಅಡಾಕ್ ಕಮಿಟಿಯ ಪರವಾಗಿ ಸೇರಿ ಬಂದಂತ ನಿಮ್ಮೆಲ್ಲರ ಪರವಾಗಿ ಸರ್ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನ ಬಯಸುವಂತವರಾಗಿದ್ದೇವೆ. ತಂದೆಯಾದ ದೇವರು ಅವರ ಸೇವೆಯನ್ನ ಹೇರಳವಾಗಿ ಆಶೀರ್ವದಿಸಲಿ ಎನ್ನುವಂಥದ್ದೇ ನಮ್ಮ ಸಭೆಯ ಪ್ರಾರ್ಥನೆ ಆಗಿದೆ. ಅದು ಮಾತ್ರವಲ್ಲದೆ ಮೇಡಮ್ ಅವರು ಕೂಡ, ಮಿಸಸ್ ಲವೀನಾ ಶ್ರೀನಿವಾಸ್ ಅವರು ಕೂಡ ನಮ್ಮ ಮಧ್ಯದಲ್ಲಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷ. ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಸ್ಟ್ಯಾಂಡ್ ಮ್ಯಾಮ್. ಮೇಡಮ್ ಅವರು ಉತ್ತಮವಾದಂತಹ ಸೇವೆಯನ್ನ
ಮಹಿಳೆಯರ ಮಧ್ಯದಲ್ಲಿ ಸಲ್ಲಿಸುತ್ತಾ ದೇವರ ಸೇವೆಯಲ್ಲಿ ತಮ್ಮ ಜೀವಿತವನ್ನ ಒಪ್ಪಿಸಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಈ ಸಂದರ್ಭದಲ್ಲಿ ಮ್ಯಾಡ್ಮೋನಿಗೂ ಕೂಡ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರ ಪರವಾಗಿ, ನಮ್ಮ ಅಡಾಪ್ ಕಮಿಟಿಯ ಪರವಾಗಿ ಮತ್ತು ಸಭೆಯ ಎಲ್ಲ ಸದಸ್ಯರುಗಳ ಪರವಾಗಿ ಆಹ್ವಾನಿಸುವಂತವರಾಗಿದ್ದೇವೆ. ತಂದೆಯಾದ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಅದು ಮಾತ್ರವಲ್ಲದೆ ನಮ್ಮ ಮಧ್ಯದಲ್ಲಿ ಸ್ಟೇಟ್ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಫಾರ್ ಚರ್ಚ್ ಮಿನಿಸ್ಟ್ರಿ ಮಿಸ್ಟರ್ ಅನೂಪ್ ಥಿಯೋಫಿಲಸ್ ಸರ್ ಅವರು ಕೂಡ ಇರತಕ್ಕಂಥದ್ದು ಬಹಳಷ್ಟು ಸಂತೋಷ. ಈ ಒಂದು ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರ ಪರವಾಗಿ ಮತ್ತು ನಮ್ಮ ಅಡಾಪ್ ಕಮಿಟಿಯ ಪರವಾಗಿ, ಸಭಾ ಪಾಲಕರುಗಳ ಪರವಾಗಿ, ಸಭೆಯ ಪರವಾಗಿ ನಿಮ್ಮನ್ನ ಕೂಡ ನಾವು ಈ ಒಂದು ಆರಾಧನೆಗೆ ಆಹ್ವಾನಿಸುವಂತವರಾಗಿದ್ದೇವೆ. ಮೇ ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಸ್ಟ್ಯಾಂಡ್. ಯಾಕಂದ್ರೆ ನಮ್ಮ ಸಭೆಯ ಸದಸ್ಯರಾದಂತಹ ಮಿಸ್ಟರ್ ಅನಿಲ್ ಪ್ರಕಾಶ್ ಸರ್ ಅವರ ತಮ್ಮನವರು ಮತ್ತು ಈ ದಿವಸ ನಾವು ನೋಡ್ತೇವೆ ಉತ್ತಮವಾದಂತಹ ಮ್ಯೂಸಿಕ್ ಒಂದು ಕೋಆರ್ಡಿನೇಷನ್ ಅನ್ನ ಈ ಸಮಯದಲ್ಲಿ ನೋಡ್ತೇವೆ. ನಾನು ಅದೇ ಸರ್ ಇವರಿಗೆ ಹೇಳ್ತಾ ಇದ್ದೆ, ಇಟ್ ಲೀಡ್ಸ್ ಅಸ್ ಟು ಅ ಸ್ಯಾಂಕ್ಟಿಫೈಯಿಂಗ್ ಮೂಮೆಂಟ್. ಮ್ಯೂಸಿಕ್ ಎನ್ನುವಂಥದ್ದು ಒಂದು ಪರಿಶುದ್ಧತೆಯ ಒಂದು ಅಟ್ಮಾಸ್ಫಿಯರ್ಗೆ ನಮ್ಮನ್ನು ನಡೆಸುತ್ತದೆ. ಅದಕ್ಕಾಗಿ ದಿವಸ ಸರ್ ಅವರನ್ನ ನಮ್ಮ ಸಭೆಯಲ್ಲಿ ನಾವು ಉಪಯೋಗಿಸಿಕೊಳ್ಳುತ್ತಾ ಇರ್ತಕ್ಕಂಥದ್ದು ಕೂಡ ನಮಗೆ ಭಾಗ್ಯದ ಮಾತಾಗಿದೆ. ತಂದೆಯಾದ ದೇವರು ನಿಮ್ಮ ಸೇವೆಯನ್ನ ಹೇರಳವಾಗಿ ಆಶೀರ್ವದಿಸಲಿ. ಇದು ಮಾತ್ರವಲ್ಲದೆ ಅವರು ಪ್ರೊಫೆಸರ್ ಇನ್ ಎಲೆಕ್ಟ್ರಾನಿಕ್ಸ್ ಕಿಟಲ್ ಸೈನ್ಸ್ ಕಾಲೇಜಲ್ಲಿಯೂ ಕೂಡ ಪ್ರೊಫೆಸರ್ ಆಗಿ ಕೆಲಸವನ್ನು ನಿರ್ವಹಿಸುತ್ತಾ ಇದ್ದಾರೆ. ತಂದೆಯಾದ ದೇವರು ಸರ್ ಅವರನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲಿ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಯಾರಾದರೂ ಹೊಸದಾಗಿ ಆರಾಧನೆಗೆ ಬಂದಿರುವುದಾದರೆ ತಾವು ಎದ್ದು ನಿಲ್ಲಬೇಕಾಗಿ ನಿಮಗೆ ಕೇಳಿಕೊಳ್ಳುತ್ತೇವೆ. Is there anyone with us worshiping for the first time? We would acknowledge your presence amidst of us. ಪರಿಶುದ್ಧ ಆರಾಧನೆಯಲ್ಲಿ ಸೇರಿ ಬಂದಂತಹ ನಿಮ್ಮೆಲ್ಲರಿಗೆ ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ಆಹ್ವಾನಿಸುವಂತವನಾಗಿದ್ದೇನೆ. ಸಭೆಗೆ ಸಾರಿ ತಿಳಿಸುವ ಪ್ರಕಟಣೆಯು ಯಥ ಪ್ರಕಾರವಾಗಿ ನಮ್ಮ ಪರಿಶುದ್ಧ ಭಾನುವಾರದ ಆರಾಧನೆಗಳು 2 ಫೇಸಸ್ಗಳಲ್ಲಿ ನಡೆಸಲ್ಪಡುತ್ತವೆ. ಮೊದಲನೆಯ ಆರಾಧನೆ 8:30 ಗಂಟೆಯಿಂದ 9:30 ಗಂಟೆಯವರೆಗೆ, ಎರಡನೆಯ ಆರಾಧನೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಡೆಸಲ್ಪಡುತ್ತದೆ. ದಯಮಾಡಿ ಭಕ್ತರು ಈ ಸಮಯದ ವಿಷಯವನ್ನು ನೆನಪಿನಲ್ಲಿಟ್ಟುಕೊಂಡು ಕರ್ತನನ್ನ ಆರಾಧನೆ ಮಾಡುವುದಕ್ಕಾಗಿ ನೀವು ದೇವರ ಸನ್ನಿಧಿಯಲ್ಲಿ ಸೇರಿ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಕಳೆದ ವಾರದ ಆರಾಧನೆಯ ಕಾಣಿಕೆಯು ರೆಗ್ಯುಲರ್ ಸರ್ವಿಸ್ ನಲ್ಲಿ ಬಂದಂತಹ ಕಾಣಿಕೆಯು 27,070 ರೂಪಾಯಿ ಆಗಿರುತ್ತದೆ. ಬಡವರ ನೀತಿಗೋಸ್ಕರವಾಗಿ ಸಂಗ್ರಹಿಸಲ್ಪಟ್ಟಂತಹ ಕಾಣಿಕೆಯು 15,560 ರೂಪಾಯಿ ಆಗಿರುತ್ತದೆ. ಈಗಾಗಲೇ ಕರ್ತನಲ್ಲಿ ಪ್ರಿಯವಾದವರೇ, ನಾವು ಸುಗ್ಗಿ ಹಬ್ಬದ ನಿಮಿತ್ತವಾಗಿ ಪ್ರತಿ ವಾರ ನಿಮ್ಮಲ್ಲಿ ನಾವು ಅನೌನ್ಸ್ಮೆಂಟ್ಸ್ ಗಳನ್ನ ಮಾಡುತ್ತಾ ಇದ್ದೇವೆ. ಮತ್ತು ಬಹಳ ಸಂತೋಷಕರವಾದಂತಹ ಸಂಗತಿ ಏನೆಂದರೆ ಎಲ್ಲಾ ಭಕ್ತರು ಬಹಳಷ್ಟು ಪಾಸಿಟಿವ್ ಆಗಿ ಇದರ ಕುರಿತಾಗಿ ಪ್ರತಿಕ್ರಿಯೆಯನ್ನ ನೀವು ನೀಡುತ್ತಾ ಇದ್ದೀರಿ. ನಿಮ್ಮ ಕಾಣಿಕೆಗಳನ್ನ ದೇವರಿಗೆ ಸಲ್ಲಿಸುತ್ತಾ ಇದ್ದೀರಿ. ಮತ್ತು ಅದು ಮಾತ್ರವಲ್ಲದೆ ದೇವರ ಆಶೀರ್ವಾದಕ್ಕೆ ನೀವೆಲ್ಲರೂ ಪಾತ್ರರಾಗುತ್ತಿರುವುದರಿಂದ ನಾವು ಸಭಾ ಪಾಲಕರುಗಳಾಗಿ ಮತ್ತು ಮಾನ್ಯ ಜಿಲ್ಲಾ ಮೇಲ್ವಿಚಾರಕರ ಪರವಾಗಿ ನಮ್ಮ ಸಂತೋಷವನ್ನ ನಾವು ವ್ಯಕ್ತಪಡಿಸುವಂತವರಾಗಿದ್ದೇವೆ. ಈ ಒಂದು ಪ್ಯಾಂಡಮಿಕ್ ಭಯವಿರುವುದರಿಂದ ಯಾರಿಗಾದರೂ ಮನೆಗೆ ಬರಲಿಕ್ಕೆ ಅನಾನುಕೂಲತೆ ಉಂಟಾಗುತ್ತಾ ಇರುವುದಾದರೆ, ಒಂದು ವೇಳೆ ಪಾಸ್ಟರ್ ಟೀಮ್ ನಿಮ್ಮ ಮನೆಗೆ ಬರುವುದು ಸ್ವಲ್ಪ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುವುದಾದರೆ, ಆರಾಧನೆ ಆದ ಬಳಿಕ ನನ್ನ ರೈಟ್ ಸೈಡ್ ಇಲ್ಲಿ ಡೆಸ್ಕ್ ಇದೆ, ಈ ಡೆಸ್ಕ್ ಕಡೆಗೆ ತಾವು ಹೋಗಿ ಈ ಒಂದು ಸುಗ್ಗಿ ಹಬ್ಬದ ಕಾಣಿಕೆಯನ್ನು ತಾವು ಸಲ್ಲಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಈಗಾಗಲೇ ಅನೇಕ ಜನರು ಇಲ್ಲಿ ಟೈಲ್ಸ್ ತಮ್ಮ ಕಲೆಕ್ಷನ್ ಅನ್ನ, ಹಾರ್ವೆಸ್ಟ್ ಕಲೆಕ್ಷನ್ ಅನ್ನ ಕೊಡುತ್ತಾ ರಿಸೀಟ್ಸ್ ಗಳನ್ನು ಕೂಡ ತೆಗೆದುಕೊಳ್ಳುತ್ತಾ ಇದ್ದಾರೆ. ಈ ರೀತಿಯಲ್ಲಿ ಯಾರಾದರೂ ಇಷ್ಟಪಡುತ್ತವರು ದಯಮಾಡಿ ತಾವು ಸಂಪರ್ಕಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಈಗಾಗಲೇ ನಾವು ವಾಟ್ಸ್ಆಪ್ ಗ್ರೂಪಿನಲ್ಲಿಯೂ ಕೂಡ ಹಾಕಿದ್ದೇವೆ ಮಿಸ್ಟರ್ ಸದಾನಂದ್ ಸ್ಯಾಲೆನ್ಸ್ ಅವರ ಒಂದು ನಿಧನದ ಕುರಿತಾಗಿ. ಇವರ ಒಂದು ಪಾರ್ಥಿವ ಶರೀರದ ಸಂಸ್ಕಾರವು ಆರಾಧನೆ ಆದ ಬಳಿಕ 12:30 ಗಂಟೆಗೆ ಇಂಗ್ಲಿಷ್ ಸಿಮಿಟ್ರಿಯಲ್ಲಿ ನಡೆಸಲ್ಪಡುತ್ತದೆ. ದಯಮಾಡಿ ಕುಟುಂಬದವರಿಗೆ ಸಂತೈಸುವುದಕ್ಕಾಗಿ, ಪ್ರಾರ್ಥಿಸುವುದಕ್ಕಾಗಿ ಭಕ್ತರೆಲ್ಲರಲ್ಲಿ ನಾವು ಕೇಳಿಕೊಳ್ಳುವಂತವರಾಗಿದ್ದೇವೆ. ಪ್ರಿಯವಾದವರೇ,
ದಯಮಾಡಿ ನಿಮ್ಮ ಟೈಪ್ಸ್ ಗಳನ್ನು ಕೂಡ ದೇವರಿಗೆ ಸಲ್ಲತಕ್ಕ ಭಾಗವನ್ನ ದೇವರಿಗೆ ಸಲ್ಲಿಸಬೇಕಾಗಿಯೂ ಕೂಡ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ನಿಮ್ಮ ಟೈಪ್ಸ್ ಬುಕ್ಗಳನ್ನ ಅಪ್ಡೇಟ್ ಮಾಡುತ್ತಾ ತಂದೆಯಾದ ದೇವರ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಕೃತಜ್ಞತಾ ಕಾಣಿಕೆಗಳು ಬಂದಿವೆ. ಮಿಸ್ಟರ್ ಡೆಸ್ಮಂಡ್ ಡಿ ಕುಶಾಲ್ ದೇವರು ಮಾಡಿದಂತ ಮಹೋಪಕಾರವನ್ನು ನೆನೆಸುತ್ತಾ 500 ರೂಪಾಯಿಯನ್ನ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಮಿಸ್ಟರ್ ಸುಂದರ್ ಹಾರ್ಗೊಪ್ಪ ಅವರು ಕೂಡ ದೇವರು ಮಾಡಿದಂತ ಮಹೋಪಕಾರಗಳನ್ನ ನೆನೆಸಿಕೊಂಡು 3,000 ರೂಪಾಯಿಗಳನ್ನ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಮಿಸಸ್ ಪ್ರೀತಿ ಪವಾರ್ ಅವರು ದೇವರು ಮಾಡಿದಂತ ಮಹೋಪಕಾರಗಳನ್ನು ನೆನೆಸಿಕೊಂಡು 1,000 ರೂಪಾಯಿಯನ್ನ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಮಿಸಸ್ ಪ್ರೇಮ ಜೆ ಸತ್ತಿಗೇರಿ ಅವರು ದೇವರು ಮಾಡಿದಂತ ಮಹೋಪಕಾರಗಳನ್ನು ನೆನೆಸಿಕೊಂಡು 1,000 ರೂಪಾಯಿಯನ್ನ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ತಂದೆಯಾದ ದೇವರು ಇವರೆಲ್ಲರನ್ನ, ಇವರ ಕುಟುಂಬಗಳನ್ನ ಹೇರಳವಾಗಿ ಆಶೀರ್ವದಿಸಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿದೆ. ಈ ವಾರದಲ್ಲಿ ಜನ್ಮ ದಿವಸ ಮತ್ತು ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂತವರ ಹೆಸರುಗಳು ಈ ರೀತಿಯಲ್ಲಿವೆ. ದಿನಾಂಕ 10/10/2021 ಮಿಸಸ್ ಗಾಯತ್ರಿ ಎಸ್ ತಳವಾರ್, ಮಿಸ್ ಎವ್ಲಿನ್ ಮಾರ್ಗ್ರೆಟ್ ಕಿರಣ್ ಮೊಹರೆ. 11ನೇ ತಾರೀಕಿನಂದು ಮಿಸ್ಟರ್ ವಿಶಾಲ್ ಜೆ ಅರ್ವಿಕಟ್ಟಿ, ಮಿಸ್ ಲತಾ ವಿ ದೊಡ್ಮನಿ, ಮಾಸ್ಟರ್ ಆರುಷ್ ನೆಲ್ಸನ್ ಬಡಿಗೆ. 12ನೇ ತಾರೀಕಿನಂದು ಮಿಸಸ್ ಸಾವಿತ್ರಿ ಜಿ ಬಡಿಗೆ, ಮಿಸ್ಟರ್ ಎನ್ ಆರ್ ಶಾಂತ್ ಕುಮಾರ್, ಮಿಸ್ ಸಾನಿಯಾ ಸಂಜಯ್ ರಾವ್. 13ನೇ ತಾರೀಕಿನಂದು ಮಿಸಸ್ ಸ್ಫೂರ್ತಿ ಬಿ ಜಾಧವ್, ಮಿಸ್ಟರ್ ಸಾಗರ್ ಎಸ್ ಯರ್ಜರ್ವಿ, ಮಿಸಸ್ ಪುಷ್ಪಾ ಎಸ್ ಅಮ್ಮಣ್ಣ, ಮಾಸ್ಟರ್ ರಿತಿನ್ ಆರ್ ರವಿ ಮೊಹರೆ. 14ನೇ ತಾರೀಕಿನಂದು ಮಿಸ್ಟರ್ ಇಮ್ಯಾನ್ಯುಯಲ್ ಡಿ ಜಾಧವ್, ಮಿಸ್ಟರ್ ರೋಹಾನ್ ಸಿ ಬೆಳ್ಳಿಕಟ್ಟಿ, ಮಿಸಸ್ ಮೇರಿ ಇ ಶಾಂತರಾಜ್, ಮಿಸ್ಟರ್ ರಾಜೀವ್ ಎಸ್ ಸಣ್ಣಕ್ಕಿ. 15ನೇ ತಾರೀಕಿನಂದು ಮಿಸ್ ದಿವ್ಯಾ ಎನ್ ಕಂಬೋಜಿ. 16ನೇ ತಾರೀಕಿನಂದು ಮಿಸಸ್ ಮೋಹಿನಿ ಎಂ ಪಾಟೀಲ್, ಮಿಸ್ಟರ್ ಅರುಣ್ ಕುಮಾರ್ ಬಿ ಹಾರುಗೊಪ್ಪ, ಮಿಸಸ್ ಶಾಲಿನಿ ಎಸ್ ಹುಕ್ಕೇರಿ, ಮಿಸ್ಟರ್ ವಿಲ್ಸನ್ ಬಿ ಹುಲಿಕವಿ ಮತ್ತು ಮಿಸ್ಟರ್ ಸುನೀಲ್ ಹುಕ್ಕೇರಿ ಆಗಿರುತ್ತಾರೆ. ತಂದೆಯಾದ ದೇವರು ಈ ಜನ್ಮ ದಿವಸವನ್ನು ಕಾಣುವಂತವರನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲಿ. ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂತವರ ಹೆಸರು ಈ ರೀತಿಯಲ್ಲಿದೆ. ದಿನಾಂಕ 10/10/2021 ಮಿಸ್ಟರ್ ಡಿ ಯು ಪಾಟೀಲ್ ಅಂಡ್ ಮಿಸಸ್ ಪುಷ್ಪಾ ಸಮುದ್ರೆ, ಮಿಸ್ಟರ್ ರೋಹನ್ ತುನ್ಕುಂಟೆ ಅಂಡ್ ಮಿಸಸ್ ಜೆನಿಫರ್ ತುನ್ಕುಂಟೆ. 12ನೇ ತಾರೀಕಿನಂದು ಮಿಸ್ಟರ್ ಇಮ್ಯಾನ್ಯುಯಲ್ ಜೋಸೆಫ್ ಜಾಧವ್ ಅಂಡ್ ಮಿಸಸ್ ರೂಪಾ ಐ ಜಾಧವ್, ಮಿಸ್ಟರ್ ಗರ್ಶೋಮ್ ಕಲೇಬಾರ್ ಅಂಡ್ ಮಿಸಸ್ ಶಶಿಕಲಾ ಜಿ ಕಲೇಬಾರ್. 15ನೇ ತಾರೀಕಿನಂದು ಮಿಸಸ್ ಅಂಡ್ ಮಿಸ್ಟರ್ ಫಿಲಿಪ್ಸ್ ಸುನೀತಾ ಪಿಳ್ಳೈ, ಮಿಸ್ಟರ್ ಚೇತನ್ ಬೈಲೂರ್ ಅಂಡ್ ಮಿಸಸ್ ಪವಿತ್ರ ಬೈಲೂರ್, ಜೇಮ್ಸ್ ಎಸ್ ಶಿವಾಪುರ್ ಅಂಡ್ ಲೀನಾ ಜೇಮ್ಸ್ ಶಿವಾಪುರ್ ಆಗಿರುತ್ತಾರೆ. ಈ ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರೀಸ್ ಆಚರಣೆ ಮಾಡುವಂತ ಸೆಲೆಬ್ರೆಂಟ್ಸ್ ಗಳು ನಮ್ಮ ಮಧ್ಯದಲ್ಲಿರುವುದಾದರೆ ತಾವು ಎದ್ದು ನಿಲ್ಲಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಲಾಗುತ್ತದೆ. ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅತ್ಯಂತ ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ತುತಿಗೆ ಪಾತ್ರನೇ, ಆರಾಧನೆಗೆ ಯೋಗ್ಯನಾಗಿರ್ತಕ್ಕಂಥ ನಮ್ಮ ಒಡೆಯನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೂತನ ವರ್ಷದಲ್ಲಿ ಕಾಲಿಟ್ಟಿರುವಂತ ನಿನ್ನ ಮಕ್ಕಳನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸು. ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂತ ನಿನ್ನ ಭಕ್ತರನ್ನ ಕೂಡ ಆಶೀರ್ವಾದ ಮಾಡು. ತಂದೆಯಾದ ದೇವರೇ, ನೂತನ ವರ್ಷದಲ್ಲಿ ನಿನ್ನ ಮಕ್ಕಳು ಕಾಲಿಟ್ಟಿರುವುದರಿಂದ ನೂತನ ಸ್ವಭಾವದವರಾಗಿ ಜೀವಿಸುವಂತೆ ನಿನ್ನ ಆತ್ಮನ ಪ್ರೇರಣೆಯಿಂದ ಅವರನ್ನು ತುಂಬಿಸಬೇಕಾಗಿ, ಎಲ್ಲ ಸಮಸ್ಯೆಗಳಿಂದ, ಕಾಯಿಲೆ, ಕಷ್ಟ, ತೊಂದರೆಗಳಿಂದ ನಿನ್ನ ಮಕ್ಕಳಿಗೆ ಬಿಡುಗಡೆ ಮಾಡಿ ನಿನ್ನ ಕೃಪೆಯಲ್ಲಿ ಮುನ್ನಡೆಸಬೇಕಾಗಿ ಪ್ರಾರ್ಥನೆ ಮಾಡುತ್ತೇನೆ ಕರ್ತನೆ. ಅದು ಮಾತ್ರವಲ್ಲದೆ ಕೃತಜ್ಞತಾ ಕಾಣಿಕೆಯನ್ನು ಕೊಟ್ಟಂತ ಕುಟುಂಬಸ್ಥರನ್ನ ಕೂಡ ನೀನು ಆಶೀರ್ವಾದ ಮಾಡು. ಡೆಸ್ಮಂಡ್ ಡಿ ಕುಶಾಲ್ ಅವರನ್ನು ಆಶೀರ್ವದಿಸು. ಸುಂದರ್ ಹಾರ್ಗೊಪ್ಪ ಅವರನ್ನ, ಅವರ ಕುಟುಂಬವನ್ನ ಆಶೀರ್ವದಿಸು. ಮಿಸಸ್ ಪ್ರೀತಿ ಪವಾರ್ ಅವರನ್ನ, ಅವರ ಕುಟುಂಬವನ್ನು ಆಶೀರ್ವಾದ ಮಾಡು. ಮತ್ತು ಮಿಸಸ್ ಪ್ರೇಮ ಸತ್ತಿಗೇರಿ ಅವರನ್ನ, ಅವರ ಕುಟುಂಬವನ್ನು ಆಶೀರ್ವದಿಸು. ಅವರ ಜೀವನದಲ್ಲಿ 100ರಷ್ಟು ಫಲದಾಯಕವಾದ ಆಶೀರ್ವಾದಗಳನ್ನು ಅನುಗ್ರಹಿಸಿ ಮಹಿಮೆ ಹೊಂದಿಕೊಳ್ಳಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ. ಆಮೆನ್. ಈ ವಾರದ ಕಾಣಿಕೆಯನ್ನು ನಾವು
ಸ್ವೀಕಾರ ಮಾಡುವ ಹಾಗೆ ನಾವೆಲ್ಲರೂ ಕೀರ್ತನೆಗಳಲ್ಲಿ 19ನೆಯ ಕೀರ್ತನೆಯನ್ನು ನಾವೆಲ್ಲರೂ ಒಟ್ಟಾಗಿ ಹಾಡಿಕೊಳ್ಳೋಣ. 19ನೆಯ ಕೀರ್ತನೆಯನ್ನ ಹಾಡುತ್ತಾ ನಮ್ಮ ಸಭೆಯ ರೆಗ್ಯುಲರ್ ಆಫರಿಂಗ್ ಅನ್ನ ನಾವು ತಂದೆಯಾದ ದೇವರ ಸನ್ನಿಧಿಯಲ್ಲಿ ನಾವು ಸಲ್ಲಿಸೋಣ. ಸುಂದರ ರಕ್ಷಕರೇ, ನಿನ್ನ ವಂದಿತ ನಾಮವನ್ನೆನ್ನುವಂತ ಈ ಕೀರ್ತನೆ ಹಾಡುವಾಗ ಈ ವಾರದ ಕಾಣಿಕೆ ಸ್ವೀಕಾರ ಮಾಡಲ್ಪಡುತ್ತದೆ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ ಕುಂದರಿ ಕೀರ್ತಿಸಿಯೇ ನೀವು ಹಾಡುತ್ತ ಪಾದುಪತಿಪೆವಯ್ಯ, ಪಾದುಪತಿಪೆವಯ್ಯ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ ಕುಂದರಿ ಕೀರ್ತಿಸಿಯೇ ನೀವು ಹಾಡುತ್ತ ಪಾದುಪತಿಪೆವಯ್ಯ, ಪಾದುಪತಿಪೆವಯ್ಯ. ನರಳೊಳಗೈಪತಿಯೇ ನೀ ಪರಿಮಳ ವಾಸನೆಯೇ, ಆ ನರಳೊಳಗೈಪತಿಯೇ ನೀ ಪರಿಮಳ ವಾಸನೆಯೇ. ಧರಣಿಯ ಭಕ್ತರ ಸ್ಮರಣೆಗೆ ಯೋಗ್ಯನು ನಿರುತವು ಸದ್ಗುರುವೇ, ನಿರುತವು ಸದ್ಗುರುವೇ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ ಕುಂದರಿ ಕೀರ್ತಿಸಿಯೇ ನೀವು ಹಾಡುತ್ತ ಪಾದುಪತಿಪೆವಯ್ಯ, ಪಾದುಪತಿಪೆವಯ್ಯ. ಸಾಯದನರ ಬಲನೇ ನೀ ಗಾಯವ ಮಾಡಿಪನೇ, ಆ ಸಾಯದನರ ಬಲನೇ ನೀ ಗಾಯವ ಮಾಡಿಪನೇ. ಮಾಯದ ಜಗದಲ್ಲಿ ನೀನೆ ಮಗಾಶ್ರಯ ಕಾಯೋ ವಿಮೋಚಕನೇ, ಕಾಯೋ ವಿಮೋಚಕನೇ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ ಕುಂದರಿ ಕೀರ್ತಿಸಿಯೇ ನೀವು ಹಾಡುತ್ತ ಪಾದುಪತಿಪೆವಯ್ಯ, ಪಾದುಪತಿಪೆವಯ್ಯ. ಈ ದಿವ್ಯವಾದ ಪ್ರೀತಿಗೆ ನಾವಾದರೇನು ಓಡುವೆ ಸಪ್ಪ. ಎಲ್ಲ ಒಳ್ಳೆಯ ದಾನಗಳಿಗೂ ಕುಂದಿಲ್ಲದ ಎಲ್ಲ ವರಗಳಿಗೂ ಮೂಲ ಕಾರಣನಾದ ಪರಲೋಕದ ತಂದೆಯಾದ ದೇವನೇ, ನಿನ್ನ ಪರಿಶುದ್ಧ ಆಲಯದಲ್ಲಿ ನೀನು ನಮಗೆ ಅನುಗ್ರಹ ಮಾಡಿರುವಂತ ದಿವ್ಯ ಆಶೀರ್ವಾದಗಳಲ್ಲಿ ಕಾಣಿಕೆ ರೂಪದಲ್ಲಿ ತಂದು ಸಲ್ಲಿಸಿರುವಂತ ಈ ಕಾಣಿಕೆಯನ್ನು ಪ್ರತಿಷ್ಠೆ ಮಾಡು. ಇದು ಯಾವ ಕೆಲಸಕ್ಕಾಗಿ ಉಪಯೋಗ ಮಾಡಲ್ಪಡುತ್ತದೋ 30, 60, 100ರಷ್ಟು ಪ್ರತಿಫಲವನ್ನ ನೀನು ದಯಪಾಲಿಸು. ಕೊಟ್ಟಿರುವಂತಹ ನಿನ್ನ ಮಕ್ಕಳ ಜೀವಿತಗಳಲ್ಲಿ
ದಿವ್ಯ ಆಶೀರ್ವಾದಗಳಿಂದ 100ರಷ್ಟು ಫಲದಾಯಕವಾದಂತ ದಿವ್ಯ ಆಶೀರ್ವಾದಗಳನ್ನು ನಾನು ಗ್ರಹಿಸಿ ಮಹಿಮೆ ಹೊಂದಿಕೊಳ್ಳುತ್ತಾ ಬರಬೇಕಾಗಿ ಯೇಸುವಿನ ಶ್ರೇಷ್ಠವಾದ ನಾಮದಲ್ಲಿ ದೀನತೆಯಿಂದ ಕಾಣಿಕೆಗಳನ್ನು ಸಮರ್ಪಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೆನ್. ದಯಮಾಡಿ ಕುಳಿತುಕೊಳ್ಳಬೇಕು. ಈ ಸಮಯವು ದೇವರ ನಿತ್ಯ ಜೀವದ ವಾಕ್ಯಗಳನ್ನು ಕೇಳುವಂತಹ ಸಮಯ ಇದು ಆಗಿದೆ. ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವ ಹಾಗೆ ಈ ದಿನ ನಮ್ಮ ಮಧ್ಯದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ವಿಶೇಷ ದೈವ ಸಂದೇಶಕರು ಮಿಸ್ಟರ್ ಶ್ರೀನಿವಾಸ್ ರಾಘವನ್ ಸರ್ ಅವರು ಇರುವಂತದ್ದು ಬಹಳ ಸಂತೋಷ. ದೇವರ ನಿತ್ಯ ಜೀವದ ಆಶೀರ್ವಾದಗಳನ್ನ ಈ ದಿನ ನಮ್ಮೆಲ್ಲರಿಗಾಗಿ ನೀಡಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಸಾಕ್ಷಿಗಳಾಗಿ ಒಂದನೆಯದಾಗಿ ಇಟ್ಸ್ ದ ಕಮ್ಯಾಂಡ್ಮೆಂಟ್ ಆಫ್ ಗಾಡ್, ಅದು ದೇವರ ಆಜ್ಞೆ ಆಗಿದೆ. ಮತ್ತಾಯ ಬರೆದ ಸ್ವಾರ್ಥೆಯಲ್ಲಿ 28ನೇ ವಚನದಲ್ಲಿ 28ನೇ ಅಧ್ಯಾಯ 18ರಿಂದ 20ರಲ್ಲಿ ನಾವು ನೋಡುವುದಾಗಿದ್ದರೆ, ಯೇಸು ಅವರ ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ಜನಾಂಗಗಳನ್ನು ಶಿಷ್ಯರನ್ನಾಗಿ ಮಾಡಿ ಅವರಿಗೆ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದ ಎಲ್ಲವನ್ನು ಅನುಸರಿಸುವುದಕ್ಕೆ ಅವರಿಗೆ ಉಪದೇಶ ಮಾಡಿ. ಹಾಗೂ ಇಗೋ, ನಾನು ಯುಗ ಸಮಾಪ್ತಿಯವರೆಗೂ ಎಲ್ಲ ದಿನವೂ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳ್ತೇನೆ. ಇದರಿಂದ ನಾವೇನನ್ನು ಕಾಣ್ತೇವೆ ಅಂದರೆ, ಇದು ದೇವರ ಆಜ್ಞೆ ಆಗಿದೆ. ಸೊ ದಟ್ ವಿ ಡೋಂಟ್ ಹ್ಯಾವ್ ಆಪ್ಷನ್ಸ್. ಅಂದರೆ ನೀವು ಆಗ್ಬಹುದು ಅಥವಾ ಇಲ್ಲ ಅನ್ನೋ ಒಂದು ಸಂಗತಿ ಇಲ್ಲಿಲ್ಲ. ಯಾರ್ಯಾರು ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಕರ್ತನಾದ ಯೇಸು ಕ್ರಿಸ್ತನನ್ನು ಕರ್ತನನ್ನಾಗಿ ನಾವು ಅಂಗೀಕರಣ ಮಾಡಿದ್ದೆವು. ಐ ಕಮ್ ಬೈ ಹಿಂದೂ ಬ್ಯಾಕ್ಗ್ರೌಂಡ್. ನಾನು ಒಂದು ಹಿಂದೂ ಕುಟುಂಬದಿಂದ ಬರುವನಾಗಿದ್ದೇನೆ. ಶ್ರೀನಿವಾಸ್ ರಾಘವನ್ ಚಕ್ರಪಾಣಿ ಮೊದಲಿಗ, ತಮಿಳ್ ಮೊದಲಿಯ ಬ್ಯಾಕ್ಗ್ರೌಂಡಿಂದ ನಾನು ಬರುವನಾಗಿದ್ದೇನೆ. 1982ರಲ್ಲಿ ನಾನು ಕೆಲಸ ಮಾಡುವಾಗ ನನಗೆ ನನ್ನ ಜೊತೆ ಕೆಲಸ ಮಾಡೋ ಕೊಲಿ ನನಗೆ ದೇವರ ಬಗ್ಗೆ ಹೇಳಿ, ಲಾಂಗ್ ಸ್ಟೋರಿ ಕಟ್ ಶಾರ್ಟ್, 6 ತಿಂಗಳಾಯಿತು ನಾನು ಬರೋದಕ್ಕೆ. ತುಂಬ ಎಲ್ಲ ನಾನು ಅವರಿಗೆ ಅವಮಾನ ಮಾಡಿದ್ದೆ, ಏನೆಲ್ಲ ಮಾಡಿದ್ದೆ. ಆದರೆ ಕೊನೆಯದಾಗಿ ನಾನು ದೇವರ ವಾಕ್ಯವನ್ನು ಓದುವಾಗ, ನಾನೇ ಪುನರುತ್ಥಾನವು, ಐ ಆಮ್ ದ ರೆಸರಕ್ಷನ್ ಆಫ್ ಲೈಫ್, ನಾನೇ ಜೀವವು, ನಾನೇ ಪುನರುತ್ಥಾನವು. ಆ ಒಂದು ವಾಕ್ಯವು ಕರ್ತನು ನನ್ನಲ್ಲಿ ಮಾತಾಡಿದ ನಂತರ, ಬಿಕಾಸ್ ಐ ವಾಸ್ ವೆರಿ ಸ್ಕೇರ್ಡ್ ಆಫ್ ಡೆತ್. ನನಗೆ ನನ್ನ ತಂದೆ ತಾಯಿಯನ್ನು ಕಳೆದುಕೊಳ್ಳುವುದಕ್ಕೆ ತುಂಬ ಭಯ ಆಗ್ತಾಯಿತ್ತು. ಎಲ್ಲಿ ಸತ್ತೋದ್ರೆ ನಾನು ತಿರುಗಿ ಅವರನ್ನು ಕಾಣುವುದಿಲ್ಲ ಎಂಬ ಒಂದು ಯೋಚನೆ ಯಾವಾಗಲೂ ಇತ್ತು. ಆದರೆ ಆ ಒಂದು ವಾಕ್ಯದಿಂದ ನನಗೇನು ಗೊತ್ತಾಯ್ತು ಅಂದರೆ, ಕರ್ತನು ಮರಣಕ್ಕೂ ಜೀವಕ್ಕೂ ಅಧಿಕಾರದಲ್ಲಿ ಒಡೆಯನಾಗಿದ್ದಾನೆ. He is God who is resurrected, authority over death and life. ಸೊ ಅದನ್ನು ಓದಿ ಅದರ ನಂತರ ಒಂದು ಸ್ವಲ್ಪ ತಿಂಗಳ ನಂತರ ನಾನು ಯೇಸು ಕ್ರಿಸ್ತನನ್ನು ಅಂಗೀಕರಣ ಮಾಡಿ, ಅಭ್ಯಾಸಗಳೆಲ್ಲ ಒಂದೇ ವಾರದಲ್ಲಿ ಎಲ್ಲ ಕೆಟ್ಟ ಚಟಗಳು ನನ್ನ ಜೀವಿತದಿಂದ ಹೊರಟು ಹೋಯಿತು, ಕೆಟ್ಟ ಮಾತುಗಳು ಹೊರಟು ಹೋಯಿತು. ನನ್ನ ಜೀವಿತದಲ್ಲಿ ನಾನು ಅನುಭವಿಸದ ಒಂದು ಸಂತೋಷವು, ಕರ್ತನು 1992ರಲ್ಲಿ ಕೊಟ್ಟ ಸಂತೋಷವು 30 ವರ್ಷದ ನಂತರವೂ ಅದೇ ಸಂತೋಷವನ್ನು ಕರ್ತನು ಇನ್ನೂ ಹೆಚ್ಚಿಸಿದ್ದಾನೆ. ಎಷ್ಟೋ ಕಷ್ಟಗಳಲ್ಲಿ ನಾನು ಹಾದು ಹೋಗಿದ್ದೇನೆ ಕರ್ತನಿಗೋಸ್ಕರ. ಆದರೆ ಈ ಒಂದನ್ನು ಕರ್ತನು ನನ್ನಲ್ಲಿ ಇಟ್ಟಿದ್ದಾನೆ. ಕರ್ತನಿಗೋಸ್ಕರ ಸೇವೆ ಮಾಡಿ ಜೀವ ಇರುವ ತನಕ ಪ್ರತಿ ದಿನವೂ ನಾವು ಕರ್ತನಿಗೋಸ್ಕರ ಸಾಕ್ಷಿಯಾಗಿ ಜೀವಿಸುತ್ತದೆ ನನ್ನ ಉದ್ದೇಶವಾಗಿದೆ. ಇದನ್ನೇ ಪ್ರಿಯರೇ ಕರ್ತನು ನಮ್ಮಲ್ಲಿ ಕೇಳುವುದಾಗಿದ್ದಾರೆ. ನಾವು ಒಂದು ಸಾರಿ ಎಡವಿ ಬೀಳಬಹುದು, ಆದರೆ ಕರ್ತನು ಅವನ ಕರುಣೆಯಿಂದ ನಮ್ಮನ್ನು ಎಬ್ಬಿಸಿ ನಮ್ಮನ್ನು ನಡೆಸುವನಾಗಿದ್ದಾನೆ. ಆದರೆ ಪ್ರತಿ ದಿನವೂ ಇಲ್ಲಿ ನಾವು ನೋಡುವ ಹಾಗೆ ಇಟ್ಸ್ ದ ಕಮ್ಯಾಂಡ್ಮೆಂಟ್ ಆಫ್ ಗಾಡ್. ಆ್ಯಂಡ್ ಕರ್ತನು ಹೀಗೆ ಹೇಳುವನಾಗಿದ್ದಾನೆ, ನೀವು ನನ್ನ ಕೆಲಸವನ್ನು ಮಾಡುವಾಗ ನಿಮ್ಮೊಟ್ಟಿಗೆ, ನಿಮ್ಮ ಜೊತೆಯಲ್ಲಿ ನಾನು ಪ್ರತಿ ದಿನವೂ ಇರುತ್ತೇನೆ ಎಂಬ ವಾಗ್ದಾನವನ್ನು ನಾನು ಮಾಡಿದ್ದಾನೆ. ನಮಗೆ ಕರ್ತನು ಪ್ರತಿದಿನ ನಮ್ಮ ಜೊತೆಗೆ ಇರಬೇಕು ಅನ್ನೋ ಒಂದು ಆಸೆ ನಮಗಿದ್ದರೆ ನಾವು ದೇವರ ಸೇವೆಯಲ್ಲಿ ತೊಡಗಬೇಕು. ನಾವು ಕರ್ತನಿಗೋಸ್ಕರ
ನಮ್ಮ ಅಕ್ಕಪಕ್ಕದಲ್ಲಿರುವವರಿಗೆ ನಾವು ಸಾಕ್ಷಿಗಳಾಗಿರಬೇಕು. ನಮ್ಮನ್ನು ನೋಡುವವರು, ನಾವು ಮಾತಾಡುವ ಸಂಗತಿಗಳನ್ನು ಕೇಳುವವರು, ಅವರಿನ್ನೂ ನಮ್ಮ ಹತ್ತಿರ ಬಂದು, ಹೇಗೆ ಎಲ್ಲರೂ ಕ್ರಿಸ್ತನ ಹತ್ತಿರ ಬಂದು ಕ್ರಿಸ್ತನನ್ನು ನೋಡುವುದಕ್ಕೆ ಆಸೆ ಪಟ್ಟರು, ಅದರ ಹಾಗೆ ನಮ್ಮ ಪಕ್ಕದಲ್ಲಿರುವವರು, ನಮ್ಮ ಕೊಲೀಗ್ಸ್, ನಮ್ಮ ಫ್ರೆಂಡ್ಸ್, ದೇ ಶುಡ್ ಲವ್ ಅಸ್ ಬಿಕಾಸ್ ವಿ ಆರ್ ಡಿಫ್ರೆಂಟ್. ನಾವು ವ್ಯತ್ಯಾಸವಾದ ಜನರಾಗಿದ್ದೇವೆ. ನಾವು ಕರ್ತನ ಆದುಕೊಂಡ ಜನಾಂಗ, ಮೊದಲನೇ ಪೇತ್ರದಲ್ಲಿ ಹೇಳುವ ರಾಜವಂಶದ ಯಾಜಕ ಕುಲವಾಗಿದ್ದೇವೆ. ನಾವು ಮೀಸಲಾದ ಜನರು, ದೇವರ ವಿಶೇಷವಾದ ಪ್ರಜೆಯಾಗಿದ್ದೇವೆ. ಕತ್ತಲೆಯಿಂದ ಬೆಳಕಿಗೆ ನಡೆಸಿದ ಕರ್ತನ ಗುಣಾತಿಶಯಗಳನ್ನು ನಾವು ಎಲ್ಲರಿಗೂ ಹೇಳುವುದಕ್ಕೆ ಕರ್ತನು ನಿಮ್ಮನ್ನು ಅಪಾಯಿಂಟ್ ಮಾಡಿದ್ದಾನೆ, ನೇಮಿಸಿದ್ದಾನೆ. ಆದ್ದರಿಂದ ಪ್ರೇರೆ, ಇದನ್ನೇ ನಾನು ನಿಮಗೆ ಹೇಳಲಾಗಿದ್ದೇನೆ, that we should be responsible for what God has given us. ನಾವು ಅವರ ಜವಾಬ್ದಾರಿಯನ್ನು ಅರಿತುಕೊಂಡು ಅದರ ಪರವಾಗಿ, ಅದರ ನಿಮಿತ್ತವಾಗಿ ನಾವು ಇನ್ನೂ ಹೆಚ್ಚಾಗಿ ಕರ್ತನಿಗೋಸ್ಕರ ಜೀವಿಸಬೇಕಾಗಿದೆ. ಸೊ ದಟ್ಸ್ ದ ಕಮ್ಯಾಂಡ್ಮೆಂಟ್ ಆಫ್ ಗಾಡ್. ಫಸ್ಟ್, ಇದು ಮೊದಲನೆಯದು ಕರ್ತನ ಆಜ್ಞೆಯಾಗಿದೆ. ಎರಡನೇದಾಗಿ, ಇಟ್ ಇಸ್ ದ ಪವರ್ ಆಫ್ ಗಾಡ್ ಇನ್ ಸಾಲ್ವೇಷನ್. ಹಾಗಾದ್ರೆ ಅದು ನಂಬುವ ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಡುವ ದೇವರ ಶಕ್ತಿಯಾಗಿದೆ. ರೋಮಪುರ ಪತ್ರಿಕೆ 1ನೇ ಅಧ್ಯಾಯ 16ರಲ್ಲಿ ಅಪೊಸ್ತಲ ಪೌಲನು ಹೀಗೆ ಬರೆಯುವನಾಗಿದ್ದಾನೆ, ಹೀಗಿರುವುದರಿಂದ ರೋಮಪುರದಲ್ಲಿರುವ ನಿಮಗೆ ಸಹ ಸುವಾರ್ತೆಯನ್ನು ಸಾರುವುದಕ್ಕೆ ನಾನಂತೂ ಸಿದ್ಧವಾಗಿದ್ದೇನೆ. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೆಗೊಳ್ಳುವುದಲ್ಲ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೂ ಆಮೇಲೆ ಗ್ರೀಕರಿಗೂ, ಅಂತೂ ನಂಬುವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವುದಂತಾಗಿದೆ. ನಾವು ಒಂದೊಂದು ಸಾರ್ತಿ ಬೇರೆಯವರಿಗೊಟ್ಟಿಗೆ ನಾವು ಸುವಾರ್ತೆಯನ್ನು ಸಾರುವಾಗ ದೇವರ ಶಕ್ತಿಯನ್ನು ನಾವು ರಿಲೀಸ್ ಮಾಡ್ತೇವೆ. ವಿ ರಿಲೀಸ್ ಗಾಡ್ಸ್ ಪವರ್ ಟು ಸೇವ್ ದೆಮ್ ವೆನ್ ವಿ ಸ್ಪೀಕ್ ದ ನೇಮ್ ಆಫ್ ಜೀಸಸ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರನ್ನು ನಾವು ಹೇಳಿ ಯಾವಾಗ ನಾವು ಶುಭ ವಾರ್ತೆಯನ್ನು ಬೇರೆಯವರಿಗೆ ಹೇಳ್ತೇವೋ, ಆಗ ಪವಿತ್ರಾತ್ಮನ ಶಕ್ತಿಯು ನಿಮ್ಮ ಮೂಲಕ ಹರಿದು ಹೋಗಿ ಅವರ ಹೃದಯಕ್ಕೆ ನಾಟುವಂತೆ, ದೇವರ ವಾಕ್ಯವು ನಾಟುವಂತೆ ಕರ್ತನು ಕಾರ್ಯ ಮಾಡುತ್ತಾನೆ. ಆದ್ದರಿಂದ ಪೌಲ ಹೇಳ್ತಾನೆ, ನಾನು ನಾಚಿಕೆಗೊಳ್ಳುವುದಿಲ್ಲ. ಈ ದಿನ ಎಷ್ಟು ಜನರಿಗೆ ದೇವರ ಸ್ವಾರ್ಥೆಯನ್ನು ಸಾರೋದಕ್ಕೆ ನಾಚಿಕೆ ಆಗಿದೆ? ಇಲ್ಲ, ನಾವು ಸಂತೋಷದಿಂದ, ಹೆಮ್ಮೆಯಿಂದ, ತನ್ನ ಪ್ರಾಣವನ್ನೇ ಕೊಟ್ಟ ನಮ್ಮ ಕರ್ತನು ನಮ್ಮನ್ನು ಕತ್ತಲೆಯಲ್ಲಿದ್ದ ನಮ್ಮನ್ನು ಬೆಳಕನ್ನು ಬಿಟ್ಟು ಕತ್ತಲೆಗೆ ಬಂದು ಕತ್ತಲೆಯಲ್ಲಿದ್ದ ನಮ್ಮನ್ನು ಬೆಳಕಿಗೆ ತಂದ ಕರ್ತನ ಬಗ್ಗೆ ನಾವು ಹೆಮ್ಮೆಯಿಂದ ಬೇರೆಯವರಿಗೆ ಹೇಳಬೇಕಾಗಿದೆ. ಏನೆಂದರೆ, ನನ್ನನ್ನು ನಡೆಸಿದ, ನನ್ನನ್ನು ರಕ್ಷಿಸಿದ ಕರ್ತನು ನಿಮ್ಮನ್ನು ರಕ್ಷಿಸುವುದಕ್ಕೆ ಸಾಧ್ಯವಾಗಿಲ್ಲ. ಕೋವಿಡ್ ಒಂದು ಸನ್ನಿವೇಶಗಳಲ್ಲಿ ಎಷ್ಟೋ ಜನರು ತೀರೋದು. ಬೇರೆ ನಾವು ಇನ್ನೂ ಎಷ್ಟು ದಿನ ನಾವಿರ್ತೇವೆ ಅಂತ ನಮಗೆ ಗೊತ್ತಿಲ್ಲ. ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ, ನಾನು ಅಟ್ಲೀಸ್ಟ್ ಒಂದು 70-75 ಇಯರ್ಸ್ ನಾನು ಇರ್ತೇನೆ, ದೇವರ ಸೇವೆಯನ್ನು ಮಾಡ್ಬೋದು ಅಂತ. ಆದರೆ ಈ 2 ವರ್ಷ ಕಾಲದಲ್ಲಿ ನಮ್ಮೆಲ್ಲರಿಗೂ ಗೊತ್ತಾಗಿದೆ, ದ ರೈಟಿಂಗ್ ಈಸ್ ಆನ್ ದ ವಾಲ್. ವಿ ಡೋಂಟ್ ನೋ, ನಮಗೆ ಯಾರಿಗೂ ಗೊತ್ತಿಲ್ಲ ಇನ್ನು ಎಷ್ಟು ದಿನ ನಾವು ಜೀವಂತವಾಗಿರ್ತೇವೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳುವುದಕ್ಕೆ ನಮಗೆ ಗೊತ್ತಿಲ್ಲ. ಅದೆಲ್ಲವೂ ಕರ್ತನ ಹಸ್ತದಲ್ಲಿದೆ, ದೇವರ ಹಸ್ತದಲ್ಲಿದೆ. ಅದರಿಂದ ಪ್ರಿಯರೇ, ನಾವು ಪ್ರತಿದಿನವೂ ನಾವು ಯಾವ ದಿನವೂ ವ್ಯರ್ಥ ಮಾಡದೆ ದೇವರ ವಾಕ್ಯವನ್ನು ಶೀಘ್ರವಾಗಿ, ಇನ್ ಅರ್ಜೆನ್ಸಿ, ವಿ ನೀಡ್ ಟು ಗೋ ಔಟ್ ಅಂಡ್ ಟೆಲ್ ದೆಮ್, ಎಲ್ಲರಿಗೂ. ಯಾಕಂದರೆ ಎಷ್ಟೋ ಜನರು 50 ಲಕ್ಷ ಜನರು ಪ್ರಪಂಚದಿಂದ ಮೇಲೋಗಿದ್ದಾರೆ. 50 ಲಕ್ಷ ಜನರು in 1.5 years, 50 lakh people have died out of COVID. ಇದರಲ್ಲಿ ಎಷ್ಟು ಜನರು ಕರ್ತನಾದ ಯೇಸು ಕ್ರಿಸ್ತನನ್ನು ಕಂಡುಕೊಂಡಿದ್ದಾರೆ? ನಮ್ಮ ಪಕ್ಕದಲ್ಲಿರೋರಿಗೆ ಅವರೆಲ್ಲರಿಗೂ ಕರ್ತನ ಬಗ್ಗೆ ಗೊತ್ತಾ? ಅದರ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಮೂರನೆಯದು, ಗ್ರೇಟ್ ರಿಜಾಯ್ಸಿಂಗ್ ಇನ್ ಹೆವನ್. ಯಾವಾಗ ಒಂದು ಪಾಪಿ ತನ್ನ ಪಾಪದಿಂದ ತಿರುಗಿಕೊಳ್ತಾನೋ, ಆಗ ದೇವರ ವಾಕ್ಯದಲ್ಲಿ ಬರುತ್ತೆ, ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದೇನೆ ಅಂದರೆ there will be great rejoicing. ಸಂತೋಷಕರವಾದ ವಿಷಯವಾಗಿದೆ. ಇಲ್ಲಿ ಏನು ಹೇಳುತ್ತಂದ್ರೆ, ಒಬ್ಬ ಪಾಪಿ ಪಶ್ಚಾತ್ತಾಪ ಪಟ್ಟಾಗ ಪರಲೋಕದಲ್ಲಿ ಬಹಳ ಸಂತೋಷವಾಗುತ್ತದೆ. ಲೂಕ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ
10ನೇ ವಚನದಲ್ಲಿ, ಆದುದರಿಂದ ಒಬ್ಬ ಪಾಪಿಯು ದೇವರ ಕಡೆಗೆ ಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಎಂದರು. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ವಾಕ್ಯಗಳು. ಬೇರೆ ಯಾವ ಒಂದು ಪುಸ್ತಕದಲ್ಲೂ, ಬೇರೆ ಯಾವ ಒಂದು ಜೆನೆಸಿಸ್ ಇಂದ ರೆವಲ್ಯೂಷನ್, ಪ್ರಕಟಣೆಯಿಂದ ಆದಿಕಾಂಡದಿಂದ ಪ್ರಕಟಣೆಯ ಎಲ್ಲ ಪುಸ್ತಕಗಳಲ್ಲೂ ಎಲ್ಲೂ ನೀವು ಈ ಒಂದು ವಚನವನ್ನು ಕಾಣಲು ಸಾಧ್ಯವಿಲ್ಲ. There is great rejoicing in heaven. ಅತಿ ಸಂತೋಷವಾದ ಸಂಗತಿಯು ಸ್ವರ್ಗದಲ್ಲಿ ಯಾವಾಗ ನಡೆಯುತ್ತಂದ್ರೆ, ಯಾವಾಗ ಒಂದು ಪಾಪಿಯು ತನ್ನ ಪಾಪದಿಂದ ತಿರುಗಿಕೊಳ್ತಾನೋ ಆಗ. ಆ ಪಾಪಿಯು ಆ ಪಾಪದಿಂದ ತಿರುಗಿಕೊಳ್ಳುವುದಕ್ಕೆ ನಾನು ಅದಕ್ಕೆ ವಿ ಆರ್ ರೆಸ್ಪಾನ್ಸಿಬಲ್. ಆ ಜವಾಬ್ದಾರಿಯನ್ನು ನಮಗೆ ಕೊಟ್ಟು ಹೋಗಿದ್ದಾನೆ ಕರ್ತನು. ಸೊ ಆದ್ದರಿಂದ ಈ ಡು ಯು ವಾಂಟ್ ಟು ಸೀ ಹೆವೆನ್ ರಿಜಾಯ್ಸ್, ಸ್ವರ್ಗದಲ್ಲಿ ಹೆಚ್ಚಿನ ಸಂತೋಷ ಆಗಬೇಕು ಅನ್ನೋ ಒಂದು ಆಸೆ ನಮಗಿದ್ರೆ, ನಾವು ಕರ್ತನನ್ನು ಒಂದಿನ ನೋಡುವಾಗ ಕರ್ತನು ನಮ್ಮನ್ನು ನೋಡಿ ಸಂತೋಷ ಪಡಬೇಕು ಅನ್ನೋ ಒಂದು ಆಸೆ ನಮಗಿದ್ರೆ ನಾವು ಸಾಕ್ಷಿಗಳಾಗಬೇಕು. ಇಟ್ಸ್ ನೋ ದ ವೇ. ನಾವು ಚೆನ್ನಾಗಿರ್ಬೇಕು, ಮನೆ ಕೊಟ್ಟಿದ್ದಾನೆ, ಒಳ್ಳೆ ಕುಟುಂಬ ಕೊಟ್ಟಿದ್ದಾನೆ, ಒಳ್ಳೆ ಕೆಲಸ ಕೊಟ್ಟಿದ್ದಾನೆ, ಎಲ್ಲ ಇದ್ದು ಚೆನ್ನಾಗಿದ್ದು ನಾವು ಒಂದಿನ ಕರ್ತನ ಭೇಟಿಯಾಗ್ತೀವಿ ಅಂದರೆ, ನಾವು ಭೇಟಿಯಾಗುವಾಗ ಕರ್ತನು ನಮ್ಮಲ್ಲಿ ಕೇಳುವನಾಗಿದ್ದೇನೆ, ನೀನು ನನಗೋಸ್ಕರ ಏನೇನು ಮಾಡಿದ್ದಿ? What have you done for me? It's a question. ಈ ಪ್ರಶ್ನೆಗೆ ನಾವೆಲ್ಲರೂ ಆ ಉತ್ತರವನ್ನು ರೆಡಿಯಾಗಿ ಇಟ್ಕೋಬೇಕು. ಯಾಕಂದ್ರೆ ಕರ್ತನು ಬರುವನಾಗಿದ್ದಾನೆ. ಸೊ 4ನೇದಾಗಿ ನಾವು ನೋಡುವುದಾದರೆ, ನಾವು ಯಾವಾಗ ಸಾಕ್ಷಿಗಳಾಗಿ ನಾವು ನಿಲ್ತೇವೋ, ಬೇರೆಯವರಿಗೆ ಸಾಕ್ಷಿಗಳಾಗಿ ನಾವು ಕರ್ತನಿಗೆ ಸಾಕ್ಷಿಯಾಗಿ ನಾವು ನಿಲ್ತೇವೋ, ಆಗ ಇಟ್ ವಿಲ್ ಸ್ಟ್ರೆಂಥನ್ our spiritual lives. ನಾನು ತುಂಬ ಕರ್ತನನ್ನು ಕಂಡುಕೊಂಡು ಒಂದು 3 ತಿಂಗಳ ನಂತರ ಒಂದು ರಾಜಸ್ಥಾನಿ ಮಾರ್ವಾಡಿ ಒಬ್ಬ ನನ್ನ ಸ್ನೇಹಿತ ಯೇಸುವನ್ನು ಕಂಡುಕೊಂಡೆ. ಆದ್ದರಿಂದ ತುಂಬ ಎಲ್ಲ ಗಲಾಟೆ ಆಯಿತು. ಅವರ ತಂದೆ ಬಂದು ನನ್ನನ್ನು ತುಂಬ ಎಲ್ಲ ಬೈದು, ಬರೋ ವಾರ ನೀನು ಜೀವಂತವಾಗಿರುವುದಿಲ್ಲ, ನಿನ್ನ ಜೀವಂತವಿರುತ್ತೀರಿ ಅನ್ನೋ ಒಂದು ಧಮಕಿ ಕೊಟ್ಟು ಹೋಗೋದು. ತುಂಬ ಭಯದಿಂದ ನಾನು ಕರ್ತನ ಕೇಳಿದೆ. ಯಾಕಂದ್ರೆ 3 ತಿಂಗಳು ಅಷ್ಟೇ ಮುಂಚೆ ನಾನು ಹಿಂದೂ ಆಗಿದ್ದೆ, ಈಗ ಕ್ರಿಶ್ಚಿಯನ್. ಕರ್ತನಿಗೆ ಏನಾಗ್ತದೆ ನನಗೆ ಗೊತ್ತಿಲ್ಲ ಅಂತ. ಆದರೆ ಕರ್ತನು ಅದರ ನಂತರ ನನ್ನನ್ನು ಕಾಯ್ದು ಕಾಪಾಡಿ, ಯಾವ ಕೇಳು ನನ್ನ ಹತ್ತಿರ ಬರದಂತೆ ನನ್ನನ್ನು ಕಾಯ್ದು ಕಾಪಾಡಿದ್ದೀನಿ. ಅದರ ಹಾಗೆಯೇ ಈ ವಾಕ್ಯದಲ್ಲಿ ಹೇಳಿದ ಹಾಗೆ ಕರ್ತನು ನಮ್ಮೊಟ್ಟಿಗೆ ಪ್ರತಿದಿನ ಬರುವನಾಗಿದ್ದಾನೆ. ಯಾವಾಗ ನಾವು ಅವನ ಸ್ವಾರ್ಥಗೋಸ್ಕರ, ಅವನ ನಾಮಕ್ಕೋಸ್ಕರ ನಾವು ಯಾವಾಗ ನಿಲ್ತೇವೋ, ಕರ್ತನು ನಮ್ಮ ಮುಂದೆ ಹೋಗಿ ಯುದ್ಧ ಮಾಡುವನಾಗಿದ್ದಾನೆ. ಸೊ ಇಲ್ಲಿ ನೋಡುವಾಗ ನಾವು ಯಾವಾಗ ಸ್ವಾರ್ಥೆಯನ್ನು ಸಾರ್ತೇವೋ, ಆಗ ಇಟ್ ಸ್ಟ್ರೆಂಥನ್ಸ್ ಆ ಸ್ಪಿರಿಚುವಲ್ ಲೈಫ್. ನಮ್ಮ ಆತ್ಮಿಕ ಬೆಳವಣಿಗೆ ನಾವು ಸ್ವಾರ್ಥೆಯ ಮೇಲೆ ಹಾದುಕೊಂಡಿದೆ. ಎಫೆಸೆ ಪತ್ರಿಕೆ 6ನೇ ಅಧ್ಯಾಯ 13-15. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿನದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿಯ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ನಾವು ನಮ್ಮ ಆತ್ಮಿಕ ಜೀವಿತಗಳಲ್ಲಿ ಬೆಳೆಯಬೇಕೆಂದರೆ ಹೋರಾಟ. ಆತ್ಮಿಕ ಜೀವಿತ ಎಂಬುದು ಒಂದು ಹೋರಾಟ. ನಮ್ಮ ಹೋರಾಟ ಯಾವಾಗ ಸ್ಟಾಪ್ ಆಗುವುದಂದ್ರೆ, ಯಾವಾಗ ನಾವು ಸ್ವರ್ಗಕ್ಕೆ ಹೋಗ್ತೇವೋ ಒಂದಿದೆ ನಮ್ಮ ಹೋರಾಟ ಸ್ಟಾಪ್ ಆಗೋದು. ಅಷ್ಟ ತನಕ ನಾವು ಈಗ ಒಂದು ಹೋರಾಟದಲ್ಲಿ ದೃಢವಾಗಿ ಕರ್ತನಿಗೋಸ್ಕರ ನಾವು ಸೇವೆ ಮಾಡಬೇಕಂದ್ರೆ ನಮ್ಮ ಶೂಸ್ ಬೇಕಾಗಿರಬೇಕು. ಸೊ ದಟ್ ವಿಲ್ ಹ್ಯಾವ್ ಎನಫ್ ಗ್ರಿಪ್ ಆಗಿ ಸ್ಟ್ರಾಂಗ್ ಆಗಿ ನಾವು ನಿಲ್ಬೇಕು ದೇವರಿಗೋಸ್ಕರ. ಅಂದ್ರೆ ಈ ಕೆರೆಗಳು ನಮಗೆ ತುಂಬಾ ಮುಖ್ಯ. ದ ಶೂಸ್ ಆರ್ ವೆರಿ ಇಂಪಾರ್ಟೆಂಟ್. ಈ ಕೆರೆಗಳೇನೆಂದ್ರೆ, ದಟ್ ಈಸ್ ದ ಗಾಸ್ಪಲ್ ಆಫ್ ಪೀಸ್. ದಟ್ಸ್ ದ ಗಾಸ್ಪಲ್ ದಟ್ ಯು ಬ್ರಿಂಗ್. ಶುಭವಾರ್ತೆಯು ನಾವು ಬೇರೆಯವರಿಗೆ ಸಾರುವಾಗ ಅದು ನಮ್ಮ ಜೀವಿತವನ್ನು ದೃಢಪಡಿಸುತ್ತದೆ, ನಮ್ಮನ್ನು ವೃದ್ಧಿಪಡಿಸುತ್ತದೆ.
ಜ್ಞಾನೋಕ್ತಿಯಲ್ಲಿ ಹೇಳುವ ಹಾಗೆ 11ನೇ ಅಧ್ಯಾಯ 25ರಲ್ಲಿ ಉದಾರಿಯು ಕುಷ್ಠನಾಗುವನು, ನೀರು ಹಾಯಿಸುವವನಿಗೆ ನೀರು ಸಿಗುವುದು. ನಾವು ಯಾವಾಗ ಬೇರೆಯವರಿಗೆ ನೀರು ಕೊಡ್ತೇವೋ, ಅವರಿಗೆ ಹಾಯಿಸ್ತೇವೋ, ಆಗ ಕರ್ತನು ನಮ್ಮ ಮೇಲೆ ನೀರನ್ನು ಸುರಿಸುವನಾಗಿದ್ದಾನೆ. ಸೊ ಆದ್ದರಿಂದ ನಾವು ಯಾವಾಗ ಬೇರೆಯವರಿಗೆ ರೀಫಿಲ್ ಯಾವಾಗ ನಾವು ರೀಫಿಲ್ ಮಾಡ್ತೀವೋ, ಯಾವಾಗ ಮಾಡ್ತೀವಿ ಅಂದರೆ ಯಾವಾಗ ವಿ ನೋ ದಟ್ ದಿ ಕಂಟೆಂಟ್ ಇಸ್ ಓವರ್, ಈ ಪದಾರ್ಥ ಒಳಗಿರುವ ಪದಾರ್ಥ ಆದ್ಮೇಲೆ ನಾವು ರೀಫಿಲ್ ಮಾಡೋದು. ಕರ್ತನು ಹಾಗೆ ನಮ್ಮಲ್ಲಿ ಪವಿತ್ರಾತ್ಮನ ಹೆಚ್ಚಿನ ಸಂಗತಿಗಳು ನಮ್ಮಲ್ಲಿ ನಡಿಬೇಕೆಂದರೆ ನಮ್ಮಲ್ಲಿರುವುದನ್ನು ಕರ್ತನು ನಮಗೆ ಏನನ್ನು ಕೊಟ್ಟಿದ್ದಾನೆ ಅದರಲ್ಲಿ ನಾವು ನಂಬಿಕಸ್ಥರಾಗಿ ನಾವು ಯಾವಾಗ ಅದನ್ನು ಎಲ್ಲರಿಗೂ ನಾವು ಸಾಕ್ತೇವೋ, ಆಗ ಕರ್ತನು ನಮ್ಮನ್ನು ಇನ್ನೂ ಹೆಚ್ಚಾಗಿ ನಮ್ಮನ್ನು ಉಪಯೋಗಿಸುವನಾಗಿದ್ದಾನೆ. ಐದನೇ ಪಾಯಿಂಟ್ ಏನಂದರೆ ಇಟ್ ಈಸ್ there is a reward for being a witness. ಕರ್ತನು ನಮಗೋಸ್ಕರ ಬಹುಮಾನವನ್ನು ತಯಾರು ಮಾಡ್ತಾರೆ. ನಾವು ಹೆಚ್ಚಾಗಿ ಕರ್ತನಿಗೋಸ್ಕರ ಕೆಲಸ ಮಾಡುವಾಗ ಕರ್ತನು ಬಹುಮಾನವನ್ನು ತಯಾರು ಮಾಡಿದ್ದಾನೆ. ಸಾಕ್ಷಿಗಳಾದರೆ ಹಾಗೂ ಸುವಾರ್ತೆ ಸಾರಿದರೆ ನಿಮಗೆ ಬಹುಮಾನ ಇದೆ. ದಾನಿಯೇಲ್ ಬರೆದ ಪುಸ್ತಕದಲ್ಲಿ 12ನೇ ಅಧ್ಯಾಯ 3ನೇ ವಚನ, ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದ ಮೇಲೆ ಪ್ರಕಾಶಿಸುವವರು, ಬಹು ಜನರನ್ನು ಸಧರ್ಮಿಗಳನ್ನಾಗಿ ಮಾಡುವವರು, ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ಯಾರು ದೇವರ ವಾಕ್ಯವನ್ನು ಬೇರೆಯವರಿಗೆ ಹೇಳ್ತಾರೋ, ಸಾಕ್ಷಿಗಳನ್ನಿರ್ತಾರೋ, ಅವರು ನಕ್ಷತ್ರಗಳ ಹಾಗೆ ಹೊಳೆಯುತ್ತಾರೆ. ಇದು ದೇವರ ವಾಕ್ಯದಲ್ಲಿ ಹೇಳಿದೆ. ಸೊ ನಾವು ನಕ್ಷತ್ರಗಳ ಹಾಗೆ ಹೊಳಿಬೇಕು. ದೇವರಿಗೋಸ್ಕರ ನಾವು ಮಿನಬೇಕು, ಪ್ರಕಾಶಿಸಬೇಕಂದ್ರೆ ಬೇರೆ ನಾವು ದೇವರಿಗೋಸ್ಕರ ಸಾಕ್ಷಿಗಳಾಗಿ ಜೀವಿಸಬೇಕು. ನಾವು ಯೋಹಾನ ಬರೆದ ಸ್ವಾರ್ಥೆಯಲ್ಲಿ ನಾವು ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ಒಂದು ಕಡೆ ಹೇಳ್ತಾನೆ, ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್, ನಾನು ಈ ಲೋಕದ ಬೆಳಕಾಗಿದ್ದೇನೆ ಎಂಬುದಾಗಿ. ಆದರೆ ಸ್ವಲ್ಪ ಚಾಪ್ಟರ್ಸ್ ನಂತರ ಯೇಸು ಹೇಳ್ತಾನೆ, ನೀವು ಈ ಲೋಕದ ಬೆಳಕಾಗಿದ್ದೀರಿ ಎಂಬುದಾಗಿ. ಸೊ ಹಂಗಂದ್ರೆ ಈ ದಿನ ಈ ಲೋಕದ ಬೆಳಕು ಎಲ್ಲಿದೆ ಅಂದ್ರೆ ಇಲ್ಲಿದೆ. ಈ ಲೋಕವು ಕಂಪ್ಲೀಟ್ಲಿ ಇಟ್ಸ್ ಇನ್ ಡಾರ್ಕ್ನೆಸ್, ಕತ್ತಲೆಯಲ್ಲಿರುವುದರಿಂದ ಸಭೆಯನ್ನು ಕರ್ತನು ನಿಮ್ಮನ್ನು ನನ್ನನ್ನು ಬೆಳಕಿನ ಉಪಾಧಿಯಲ್ಲಿ ನಮ್ಮನ್ನು ನಿಲ್ಲಿಸಿದ್ದಾನೆ. ಈ ಬೆಳಕನ್ನು ನಾವು ಕತ್ತಲೆಯ ಪ್ರದೇಶಗಳಲ್ಲಿ ನಾವು ಈ ಟಾರ್ಚ್, ಹೇಗೆ ನೀವು ಕತ್ತಲೆಯಲ್ಲಿ ನೀವು ಟಾರ್ಚ್ ಯೂಸ್ ಮಾಡ್ತೀರಾ, ಅದರ ಹಾಗೆ ನಮ್ಮ ವಾಸಿಸುವ ಪ್ರದೇಶಗಳಲ್ಲಿ, ನಾವು ಕೆಲಸ ಮಾಡುವ ಪ್ರದೇಶಗಳಲ್ಲಿ, ಅಲ್ಲಿ ನಾವು ನಮ್ಮ ಕರ್ತನ ಅವನ ಟಾರ್ಚ್, ಲೈಟ್, ಅವನ ಬೆಳಕನ್ನು ನಾವು ಬೀರಬೇಕಾಗಿದೆ. ಬೇರೆ ನಾವು ಮಾತಾಡುವ ಮಾತುಗಳು, ನಾವು ನೋಡುವ ಸಂಗತಿಗಳು, ನಾವು ನುಡಿಯುವ ಎಲ್ಲ ಸಂಗತಿಗಳನ್ನು ಇತರರು ನೋಡ್ತಾ ಇದ್ದಾರೆ. ಅವರು ನಮ್ಮನ್ನು ನೋಡಿ ಏನು ಅನ್ಕೋಬೇಕಂದ್ರೆ, ಯು ಆರ್ ಎ ಡಿಫ್ರೆಂಟ್ ಪರ್ಸನ್, ನೀವು ಒಂದು ವ್ಯತ್ಯಾಸವಾದ ವ್ಯಕ್ತಿಯಾಗಿದ್ದೀರಿ. ನಿಮ್ಮ ಮಾತು, ನಿಮ್ಮ ನಡೆ ನುಡಿ, ಇದು ನಾವು ಪ್ರಪಂಚದಲ್ಲಿ ನೋಡುವ ಸಂಗತಿ ಅಲ್ಲ, ಇದು ಬೇರೆ ಥರದ ಆಗಿದೆ ಎಂಬುದಾಗಿ ಹೇಳಬೇಕು. ಸೊ ಅದೇ ಸಾಕ್ಷಿಯಾಗಿ ಜೀವಿಸುವುದು ಅಂದರೆ ನನ್ನ ಪಕ್ಕದಲ್ಲಿರೋರಿಗೆ ರೋಗದಲ್ಲಿ ನೆರಳ್ತಾ ಇದ್ದರೆ ನಾವು ಸುಮ್ಮನೆ ಪ್ರಾರ್ಥನೆ ಮಾಡಿ ಸುಮ್ಮನೆ ಇರೋದಿಲ್ಲ, ಆದರೆ ಅವರಿಗೆ ಏನು ಸಹಾಯ ಬೇಕು ಎಂಬುದನ್ನು ನಾವು ಸೆಲ್ಫ್ಲೆಸ್ ಇದ್ದೀವಿ. ಹಾಗಂದ್ರೆ ನಮ್ಮಲ್ಲಿ ಸ್ವಲ್ಪ ಶಕ್ತಿ ಇಲ್ಲದಿದ್ದರೂ ನಾವು ಅವರಿಗೆ ಯಾವಾಗ ಕೊಡ್ತೇವೋ ಅದು ಕ್ರಿಸ್ತನ ಪ್ರೀತಿಯನ್ನು ನಾವು ಹಂಚುವುದಾಗಿದೆ. ದಟ್ ಈಸ್ ಅ ನ್ಯೂ ಕ್ರಿಯೇಷನ್ ಕಾನ್ಸೆಪ್ಟ್. ಅಂದರೆ ಹಳೆಯದೆಲ್ಲ ಹೋಗಿ ನಮ್ಮನ್ನು ಕರ್ತನು ಹೊಸ ಸೃಷ್ಟಿಗಳನ್ನಾಗಿ ಮಾಡಿದ್ದಾನೆ ಎಂಬುವ ಒಂದು ಪ್ರೂಫ್ ಅದಾಗಿದೆ. ಯಾವಾಗ ನಮಗೋಸ್ಕರ ನಾವು ಜೀವಿಸದೆ ನಾವು ಯಾವಾಗ ಬೇರೆಯವರಿಗೋಸ್ಕರ ಜೀವಿಸ್ತೇವೋ, ದಟ್ಸ್ ದ ಪ್ರೂಫ್ ದಟ್ ಯು ಆರ್ ಅ ವಿಟ್ನೆಸ್. ಅಪೊಸ್ಟಲ್ ಪೌಲ್ ಹೇಳ್ತಾನೆ, ಐ ಆಮ್ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್, ನಾನು ಕ್ರೂಜೆಗೆ ಹೊಡೆಯಲ್ಪಟ್ಟಿದ್ದೇನೆ. ಐ ನೋ ಲಾಂಗರ್ ಲಿವ್, ನಾನು ಇನ್ನು ಮುಂದೆ ನಾನು ಜೀವಿಸುವನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುವನಾಗಿದ್ದಾನೆ. ಆ ಒಂದು ಸಂಗತಿ ನಮ್ಮ ಜೀವಿತದಲ್ಲಿ ಇಟ್ ಶುಡ್ ಬಿಕಮ್ ಅ ರಿಯಾಲಿಟಿ, ಅದು ಸತ್ಯವಾಗಿ ಆಗಬೇಕು. ಸೊ ಈ ಒಂದು ಸಾಕ್ಷಿಯಾಗಿ ನಾವು ಜೀವಿಸುವುದಕ್ಕೋಸ್ಕರ ಈ ಗಿದಿಯೋನ್ ಸಂಸ್ಥೆಯು 1898ರಲ್ಲಿ ಪ್ರಾರಂಭವಾಗಿ ಈ 120 ವರ್ಷದಲ್ಲಿ ನಾವು 2 ಬಿಲಿಯನ್
200 ಕೋಟಿಯಷ್ಟು ದೇವರ ವಾಕ್ಯವನ್ನು ನಾವು ಹಂಚಿದ್ದೇವೆ ಇಡೀ ಪ್ರಪಂಚದಲ್ಲಿ. 200 ದೇಶಗಳಲ್ಲಿ ನಾವು ಈ ದಿನ ನಮ್ಮ ಒಂದೇ ಉದ್ದೇಶ ಏನಂದ್ರೆ ಪ್ರಿಯರೇ, ಈ ಗಿಡಿಯೋನ್ ಸಂಸ್ಥೆಯಲ್ಲಿ ಎಲ್ಲರನ್ನು, ಸಭೆಯಲ್ಲಿರುವ ಎಲ್ಲರನ್ನು ಸಾಕ್ಷಿಗಳನ್ನಾಗಿ ಮಾಡಿ, ಈ ಸಾಕ್ಷಿಗಳು ಹೊರಗೆ ಹೋಗಿ ಬೇರೆಯವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ನಮ್ಮ ಜೀವಿತವನ್ನು ಮಾರ್ಪಡಿಸಿದನು, ಅದರ ಹಾಗೆ ಶಾಪದಲ್ಲಿ ಸೈತಾನದ ಆಡಳಿತದ ಕೆಳಗೆ ನೆರಳುತ್ತಿರುವ ಈ ಜನರಿಗೆ ಹೋಗಿ ಹೇಳಬೇಕಾಗಿದೆ. ಬೆಳಕು ಬಂದಿದೆ. 7000 ವರ್ಷದ ಮುಂಚೆ ಬೆಳಕು ಈ ಲೋಕಕ್ಕೆ ಬಂದಿದೆ. ಅವನ ನಾಮವೇ ಯೇಸು ಕ್ರಿಸ್ತನು. ಅವರು ಹೇಗೆ ನನ್ನ ಜೀವಿತವನ್ನು ಮಾರ್ಪಡಿಸಿದನೋ ಆತನು ನಿಮ್ಮ ಜೀವಿತವನ್ನು ಮಾರ್ಪಡಿಸುತ್ತಾನೆ. ಈ ಒಂದು ಶುಭ ಸುವಾರ್ತೆಯನ್ನು ಸಾರುವುದೇ ಗಿಡಿಯೋನ್ ಸಂಸ್ಥೆಯ ಒಂದು ಮುಖ್ಯ ಉದ್ದೇಶವಾಗಿದೆ. ಸೊ ಇದರಲ್ಲಿ ನಾವು ಜೈಲ್ಸ್, ಫೈರ್ ಸ್ಟೇಷನ್ಸ್, ಪೊಲೀಸ್ ಸ್ಟೇಷನ್ಸ್ಗೆ, ಸ್ಕೂಲ್ಸ್, ಕಾಲೇಜಸ್ಗೆ ಎಲ್ಲ ಪ್ರದೇಶಗಳಲ್ಲಿ ನಾವು ಹೋಗಿ ನಾವು ದೇವರ ವಾಕ್ಯವನ್ನು ನಾವು ಸಾರುವುದಾಗಿದೆ. ತುಂಬಾ ಸರ್ತಿ ನಾವು ತಿಳ್ಕೋಬಹುದು, ಅವರು ಕ್ರಿಶ್ಚಿಯನ್ಸ್ ಅಂದರೆ ತುಂಬಾ ಜನರಿಗೆ ನಾವು ಸ್ವಾರ್ಥ ಸಾರಿದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತ. ಆದರೆ ಈ ಒಂದು 7 ವರ್ಷದಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಫ್ಯಾಮಿಲಿ, ನನ್ನ ಮಗಳು ತುಂಬಾ ಸರ್ತಿ ಅವ್ರ ಕಾಲೇಜ್ ಬುಕ್ಸ್ ಅಲ್ಲೆಲ್ಲ ಬೈಬಲ್ಸ್ ತಗೊಂಡು ಹೋಗ್ತಾ ಇದ್ರು. ಆ್ಯಂಡ್ ಅವಳು, ನಾನು ಎಷ್ಟೋ ಸರ್ತಿ ಹೇಳ್ತಾ ಇದ್ದೀನಿ, ನಾನು ಬಿಡ್ತೇನೆ ನಿನಗೆ ಕಾಲೇಜ್ ಅಂತ. ಇಲ್ಲ ಬೇಡ, ನಾನು ಬಸ್ಸಲ್ಲಿ ಹೋಗ್ತೇನೆ ಅಂತ. ಸೊ ಒಂದು ದಿನ ನಾನು ಗೊತ್ತಾಯ್ತು, ಯಾಕಂದ್ರೆ ಒಂದು 5-6 ಪುಸ್ತಕ ಬೈಬಲ್ ಅನ್ನು ತಗೊಂಡು ಹೋಗಿ ಅವರ ಪಕ್ಕದಲ್ಲಿರೋರು ತುಂಬಾ ಜನ ಬಸ್ಸಲ್ಲಿ ಬರೋರೆಲ್ಲ ಮುಸ್ಲಿಮ್ಸ್ ಆಗಿದ್ರು. ಎಲ್ಲರಿಗೂ ದೇವರ ವಾಕ್ಯವನ್ನು ಕೊಡೋದಕ್ಕೋಸ್ಕರ ನನ್ನ ಮಗಳು ಎವ್ರಿ ಡೇ ಶಿ ಯೂಸ್ ಟು ಗೋ ವಿತ್ ಬಸ್. ಸೊ ಬೇರೆ ಅದು ನಮ್ಮಿಂದ ಕರ್ತನಿಗೋಸ್ಕರ ಬರುವ ಒಂದು ದಾಹ, ಸಾಕ್ಷಿಗಳಾಗಿ ಇರುವುದು. ಅದು ನಾವು ದೇವರಿಗೋಸ್ಕರ ಏನನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಕ್ಷಮಾಪಣೆಗೆ ಯಾವ ಕಾಸನ್ನು ನಾವು ಕೊಡೋದಕ್ಕೆ ಸಾಧ್ಯವಿಲ್ಲ. ನಮ್ಮ ರಕ್ಷಣೆಗೆ ಯಾವುದನ್ನು ನಾವು ಮಾಡೋದಕ್ಕೆ ಸಾಧ್ಯವಿಲ್ಲ. ಅದು ಇದೊಂದು ಮಾಡಬಹುದು, ದೇವರಿಗೋಸ್ಕರ ಸಾಕ್ಷಿಗಳಾಗಿ ನಿಲ್ಲುವುದು, ಬೇರೆಯವರಿಗೆ ನಾವು ಇತರರಿಗೆ ಕರ್ತನ ಬಗ್ಗೆ ತಿಳಿಸುವುದೇ. ಸೊ ಈ ಒಂದು ಸೇವೆಯಲ್ಲಿ ಬೇರೆ ನೀವು ಎಷ್ಟೋ ನಾವು ಸಾಕ್ಷಿಗಳು ನೋಡಿದ್ದೇವೆ. ಸಾವಿರಾರು ಸಾಕ್ಷಿಗಳು ನಮಗೆ ತಿಳಿಯಬರುತ್ತೆ. ಸ್ವಲ್ಪ ನಮ್ಗೆ ತಿಳಿಯಬರುತ್ತೆ, ತುಂಬ ನಮ್ಗೆ ಗೊತ್ತಾಗುತ್ತಿಲ್ಲ. ಅದು ಸ್ವರ್ಗದಲ್ಲಿ ಒಂದೇ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಈ ದೇವರ ವಾಕ್ಯದ ಮೂಲಕ ಕರ್ತನು ಮುಟ್ಟಿ ಅವರನ್ನು ಕತ್ತಲೆಯಿಂದ ಬೆಳಕಿಗೆ ತಂದಿದ್ದಾನೆ ಎಂಬುದಾಗಿ. ಸೊ ಈ ದಿನ ಪ್ರಿಯರೇ, ನೀವು ಈ ಒಂದು ಸಂಸ್ಥೆಯಲ್ಲಿ, ಈ ಒಂದು ಸೇವೆಯಲ್ಲಿ ನೀವು ಭಾಗವಹಿಸಬಹುದು. ಇನ್ 3 ways, 3 ವಿಧವಾಗಿ ನೀವು ಭಾಗವಹಿಸಬಹುದು. ಒಂದು, ಈ ಸೇವೆಗೋಸ್ಕರ ಪ್ರಾರ್ಥಿಸಿ. ಯಾಕಂದ್ರೆ ಹೋದ ವರ್ಷ ನಾವು ಕೋವಿಡ್ ಟೈಮಲ್ಲೂ ನಾವು 1,10 ಲಕ್ಷದಷ್ಟು ದೇವರ ವಾಕ್ಯವನ್ನು ಎಲ್ಲರಿಗೂ ಹಂಚಿದ್ದೇವೆ. ಕೋವಿಡ್ ವಾರಿಯರ್ಸ್, ಮೆಡಿಕಲ್ ಫ್ರಾಟರ್ನಿಟಿ, ಪೊಲೀಸ್, ಪೇಷಂಟ್ಸ್ಗಳಿಗೆ, ಎಷ್ಟೋ ಜನರಿಗೆ ನಾವು ಈ ದೇವರ ವಾಕ್ಯವನ್ನು ಕೊಟ್ಟು ಎಷ್ಟೋ ಸಾಕ್ಷಿಗಳನ್ನು ನಾವು ಕೇಳಿದ್ದೇವೆ. ಹೇಗೆ ಕರ್ತನು ಎಷ್ಟೋ ಜನರನ್ನು ರಕ್ಷಣೆಗೆ ನಡೆಸಿದ್ದಾನೆ ಎಂಬುದಾಗಿ. ಸೊ ಅದರಿಂದ ಈ ಒಂದು ಸೇವೆಗೋಸ್ಕರ ಪ್ರಾರ್ಥಿಸಿ. ಎರಡನೇದಾಗಿ, ನೀವು ಈ ಒಂದು ಸೇವೆಯಲ್ಲಿ ಭಾಗವಹಿಸಬಹುದು. ಈ ಸಭೆಯಲ್ಲೇ ಸ್ವಲ್ಪ ಜನರೆಲ್ಲ ಈ ಗಿಡಿಯನ್ ಮೆಂಬರ್ಸ್ ಆಗಿದ್ದೀರಿ. Pastors and Reverend, I want to really thank you for your encouragement, for being a part of this ministry. But ಯಾರ್ಯಾರು ಈ ಸೇವೆಯಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಆಸೆ ನಿಮಗೆ ಕರ್ತನು ಅವನ ಆಸೆ ಕೊಡುವುದಾದರೆ ನೀವು ಭಾಗವಹಿಸಬಹುದು. ಯು ಕ್ಯಾನ್ ಜಾಯಿನ್ ಅಸ್. ನಮ್ಮ ಜೊತೆ ಸೇರಿ ಸ್ಕೂಲ್ಸ್ಗಳಿಗೂ, ಕಾಲೇಜಸ್ಗಳಿಗೆ, ಪ್ರಿಸನ್ಸ್, ಕಾರಾಗೃಹಕ್ಕೆ ನಮ್ಮ ಜೊತೆ ಬಂದು ದೇವರು ಯಾವ ಕೆಲಸವನ್ನು ಮಾಡ್ತಾ ಇದ್ದಾನೆ ಈ ಒಂದು ಪ್ರದೇಶಗಳಲ್ಲಿ ಎಂಬುದನ್ನು ನೀವು ನೋಡಬಹುದು. ಎರಡನೇದಾಗಿ, ನೀವು ಇದನ್ನು ವೈಯಕ್ತಿಕವಾಗಿ ನಿಮ್ಮ ಮನೆಗೆ ಬರುವವರಿಗೆ ನೀವು ಈ ಒಂದು ದೇವರ ವಾಕ್ಯವನ್ನು ಕೊಡಬಹುದು. ಸೊ ಯಾಕಂದ್ರೆ ನಾವು ಅವರಿಗೆ ಮಾಡೋದು ಮುಂದೆ, ವಿ ಕ್ಯಾನ್ ಕನ್ವಿನ್ಸ್ ದೆಮ್. ನಾವು ಅವರಿಗೆ ಕರ್ತನನ್ನು ನಂಬು ಎಂಬುದಾಗಿ ನಾವು ತುಂಬಾ ಅವರಿಗೆ ಒತ್ತಾಯ ಪಡಿಸೋದಕ್ಕೆ ಸಾಧ್ಯವಿಲ್ಲ. ಆದರೆ ದೇವರ ವಾಕ್ಯವನ್ನು ಕೊಟ್ಟರೆ ವಿ ಕ್ಯಾನಾಟ್ ಕನ್ವಿನ್ಸ್ ದೆಮ್, ಬಟ್ ದ ಹೋಲಿ ಸ್ಪಿರಿಟ್ ವಿಲ್ ಕನ್ವಿಕ್ಟ್ ದೆಮ್. ಪವಿತ್ರಾತ್ಮನು ಅವರೊಟ್ಟಿಗೆ ಮಾತಾಡಲಾಗಿದ್ದಾನೆ. ಸೊ ನೀವು ಭಾಗಿಗಳಾಗಬಹುದು. ಮೂರನೇದಾಗಿ, ನಿಮಗೆ ಟೈಮ್ ಇಲ್ಲ, ನೀವು ಸೇವೆಯಲ್ಲಿ ಒಳಗಾಗಿದ್ದೀರಿ, ನಿಮಗೆ ಟೈಮ್ ಇಲ್ಲ ಅಂದರೆ ನೀವು ನಿಮ್ಮ ಹಣಕಾಸಿನ ಮೂಲಕ ನೀವು ಈ ಒಂದು ಸೇವೆಗೆ ನೀವು ಸಹಾಯ ಮಾಡಬಹುದು. ಏಕೆಂದರೆ ಪ್ರತಿ ಬೈಬಲ್ 40 ರೂಪಾಯಿ ಆಗುತ್ತೆ. ಇದು ಉಚಿತವಾಗಿ ನಾವು ಎಲ್ಲರಿಗೂ ಕೊಡುವರಾಗಿದ್ದೇವೆ. ಸೊ 1,10,00,000 ನಾವು ಹೋದ ವರ್ಷ ನಾವು ವಿತರಿಸಿದ್ದೇವೆ ಅಂದರೆ
ನೀವು ತಿಳ್ಕೊಬೋದು ಎಷ್ಟು ನಾವು ಖರ್ಚು ಮಾಡಿದ್ವಿ. 44 ಕೋಟಿ, ಅಪ್ರಾಕ್ಸಿಮೇಟ್ಲಿ 44 ಕೋಟಿ ನಾವು ವೆಚ್ಚಪಡಿಸ್ತೇವೆ. ಪ್ರಿಂಟ್ ಮಾಡಿ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು. ಎಲ್ಲಿಂದ ಹಣಕಾಸು ಬರುತ್ತಂದ್ರೆ ಗಿಲಿಯನ್ಸ್ ಲೈಕರ್ಸ್ ಲೈಕ್ ಪ್ರಕಾರ ನಾವು ಈ ಒಂದು ಸೇವೆಗೆ ಹಣಕಾಸನ್ನು ಕೊಡುವುದಾಗಿದ್ದೇವೆ. ಇನ್ನೊಂದು ಸಭೆಗಳು, ನಿಮ್ಮ ಹಾಗೆ ಸಭೆಗಳು ಈ ಸೇವೆಗೆ ತುಂಬಾ ಒಂದು ದೊಡ್ಡದಾದ ಒಂದು ಸಹಾಯವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ನಿಯರ್ಲಿ 40%, 40% ಅಷ್ಟು ಹಣಕಾಸು ನಮಗೆ ಸಭೆಗಳಿಂದ ಬರುವುದಾಗಿದೆ. ಸೊ ಅದರಿಂದ ಈ ಸೇವೆಗೋಸ್ಕರ ಪ್ರಾರ್ಥಿಸಿ, ನೀವು ಈ ಸೇವೆಯಲ್ಲಿ ಪಾಲ್ಗೊಳ್ಬಹುದು, ಅಥವಾ ನಿಮ್ಮ ಹಣಕಾಸಿನಿಂದ ನೀವು ಈ ಸೇವೆಯನ್ನು ಇನ್ನೂ ವೃದ್ಧಿಪಡಿಸಬಹುದು. ದೇವರ ರಾಜ್ಯವನ್ನು ನಾವೆಲ್ಲರೂ ಸೇರಿ ಕಟ್ಟಿ ಆತನು ಬರುವುದಕ್ಕೆ ಮುಂಚೆ ಹೆಚ್ಚಿನ ಸುಗ್ಗಿಯನ್ನು ನಾವು ಕೊಯ್ಯುವಂತೆ ನಮಗೆ ದೇವರು ಸಹಾಯ ಮಾಡಿ ಅವನ ಪವಿತ್ರಾತ್ಮ ಶಕ್ತಿಯಿಂದ ನಮ್ಮನ್ನು ನಡೆಸಲಿ. ಇದೇ ನನ್ನ ಪ್ರಾರ್ಥನೆ ಆಗಿದೆ ನಿಮ್ಮೆಲ್ಲರಿಗೂ. ನಮಗೂ ಬೆಳಗಾವಿ ಪಟ್ಟಣದಲ್ಲಿ ಕ್ರಿಸ್ತನ ಬೆಳಕು ಇನ್ನೂ ಹೆಚ್ಚಾಗಿ ಬೀರಬೇಕು. ಅದರ ಜವಾಬ್ದಾರಿ ಬೇರೆ, ಅದು ನಮ್ಮದಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಎರಡನೆಯ ಪರಿಶುದ್ಧ ಆರಾಧನೆಯಲ್ಲಿ ತಂದೆಯಾದ ದೇವರು ನಮ್ಮೊಟ್ಟಿಗೆ ಮಿಸ್ಟರ್ ಶ್ರೀನಿವಾಸ್ ರಾಘವನ್ ಸರ್ ಅವರ ಮುಖಾಂತರವಾಗಿ ಮಾತನಾಡಿದ್ದಾನೆ. ನಮ್ಮ ಜವಾಬ್ದಾರಿಕೆ ಏನು, ನಾವು ಯಾರು ಎನ್ನುವಂತ ಅನೇಕ ಸಂಗತಿಗಳನ್ನ 5 ಪಾಯಿಂಟ್ಸ್ಗಳ ಕುರಿತಾಗಿ ತಂದೆಯಾದ ದೇವರು ಈ ವಾಕ್ಯದ ನಿಮಿತ್ತ ನಮ್ಮೊಟ್ಟಿಗೆ ಮಾತನಾಡಿರುವುದರಿಂದ ನಾವು ಕರ್ತನಿಗೆ ಸ್ತುತಿ ಸ್ತೋತ್ರವನ್ನ ಸಲ್ಲಿಸಬೇಕು. ತಂದೆಯಾದ ದೇವರು ಇಂಥ ಸುಂದರವಾದ ಅವಕಾಶವನ್ನ ಪ್ರಿಯವಾದವರೇ ಆತನ ಭಕ್ತರಾದಂತಹ ನಮಗೆ ಅನುಗ್ರಹ ಮಾಡಿದ್ದಾನೆ. ನಾವು ಬರೀ ಸತ್ಯವೇದವನ್ನ ಓದುವುದು ಮಾತ್ರವಲ್ಲದೆ ಇತರರಿಗೆ ಸತ್ಯವೇದದ ಅನುಕೂಲತೆಯನ್ನ ಮಾಡಿಕೊಡುವಂತ ಸೇವೆಗಾಗಿಯೂ ಕೂಡ ಕರ್ತನು ನಮ್ಮನ್ನ ಕರೆದಿದ್ದಾನೆ. ಈ ಒಂದು ಸೇವೆಯಲ್ಲಿ ಈ ರೀತಿಯಾಗಿ ನಾವು ಭಾಗವಹಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ವಾಕ್ಯದ ಅನುಕೂಲತೆ ನಮಗೆ ಮಾತ್ರವಿಲ್ಲದೆ ವಿಶ್ವದ ಪ್ರತಿಯೊಬ್ಬರಿಗೆ ಈ ವಾಕ್ಯದ ರಕ್ಷಣೆಯೂ ದೊರಕಬೇಕು. ದೇವರ ಸುವಾರ್ತೆ, ಶುಭ ಸಮಾಚಾರವು ಅವರ ಹೃದಯಕ್ಕೆ ಮುಟ್ಟಬೇಕು ಎನ್ನುವಂತ ಈ ರೀತಿಯಾಗಿ ನಾವು ಸೇವೆ ಮಾಡುವಂತ ಅವಕಾಶದಲ್ಲಿ ತಂದೆಯಾದ ದೇವರು ಈ ದಿವಸ ನಮ್ಮನ್ನ ಕರೆಯುತ್ತಾ ಇದ್ದಾನೆ. ಈ ಎರಡನೆಯ ಪರಿಶುದ್ಧ ಆರಾಧನೆಯು ಗಿಡಿಯೋನ್ ಸಂಸ್ಥೆಯ ಸೇವೆಗೋಸ್ಕರವಾಗಿ ಕಾಣಿಕೆಯು ಸಂಗ್ರಹ ಮಾಡಲ್ಪಡುತ್ತದೆ. ಈ ಸಮಯದಲ್ಲಿ ಹೃದಯದ ಅಂತರಂಗದಿಂದ ಕರ್ತನಿಗೆ ನೀವು ಕಾಣಿಕೆಯನ್ನ ಸಲ್ಲಿಸುತ್ತಾ ದೇವರನ್ನ ಈ ಒಂದು ಸಂಸ್ಥೆಯ ಸೇವೆಯ ಮುಖಾಂತರ ಮಹಿಮೆ ಪಡಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಗಿಡಿಯೋನ್ ಸೇವೆಗಾಗಿ ಈ ಸಮಯದಲ್ಲಿ ಕಾಣಿಕೆಯನ್ನು ನಾವು ಸಂಗ್ರಹಿಸುವ ಹಾಗೆ ಕೀರ್ತನೆಗಳಲ್ಲಿ 179ನೆಯ ಕೀರ್ತನೆಯನ್ನು ನಾವು ಹಾಡಿಕೊಳ್ಳೋಣ. ಏಳು ಪ್ರಕಾಶಿಸು ಓ ಸಭೆಯೇ, ನೀನೇಳು ಪ್ರಕಾಶಿಸು ಓ ಸಭೆಯೇ ಎನ್ನುವಂತ ಈ ಕೀರ್ತನೆಯನ್ನ ಹಾಡುವಾಗ ನಮ್ಮ ಕಾಣಿಕೆಗಳನ್ನ ಈ ಸೇವೆಗಾಗಿ ಸಮರ್ಪಿಸೋಣ. ಏಳು ಪ್ರಕಾಶಿಸೋ ಸಭೆಯೇ, ನೀನೇಳು ಪ್ರಕಾಶಿಸೋ ಸಭೆಯೇ, ಏಳು ಯೆಹೋವನ ಕಾಂತಿಯು ಬಂದಿದೆ. ಏಳು ಪ್ರಕಾಶಿಸು ಓ ಸಭೆಯೇ, ಏಳು ಯೆಹೋವನ ಕಾಂತಿಯು ಬಂದಿದೆ. ಏಳು ಪ್ರಕಾಶಿಸು ಓ ಸಭೆಯೇ. ಕಾತಲೆ ಭೂಮಿಯ ಮುಚ್ಚಿದೆ, ಕಾಲ್ಕಾತಲು ಜನರೊಳು ಹೆಚ್ಚಿದೆ. ಸುತ್ತ ನೋಡು ಜನ ಮಾರ್ಗವ ಕಾಣದೆ, ಸಾತು ಬೀಳುವುದನ್ನು ದೃಷ್ಟಿಸಿದೆ.
ಏಳು ಪ್ರಕಾಶಿಸೋ ಸಭೆಯೇ ನೀನೇಳು ಪ್ರಕಾಶಿಸೋ ಓ ಸಭೆಯೇ ಏಳು ಯೆಹೋವನ ಕಾಂತಿಯು ಬಂದಿದೆ ಏಳು ಪ್ರಕಾಶಿಸು ಓ ಸಭೆಯೇ ಏಳು ಯೆಹೋವನ ಕಾಂತಿಯು ಬಂದಿದೆ ಏಳು ಪ್ರಕಾಶಿಸು ಓ ಸಭೆಯೇ ನನ್ನನ್ನು ಯೇಸುವೇ ಸ್ನೇಹಿಸಿದಿ ನಾನೇನು ನಿನಗೆ ಸಲ್ಲಿಸಲಿ ಪ್ರೀತಿಯ ಮಾಡುವೆ ಹೃದಯ ಕಾಣಿಕೆ ಸಲ್ಲಿಸುವೆ ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಸ್ವಾರ್ಥ ಸೇವೆಯಲ್ಲಿ ನಾನಾ ವಿಧವಾದ ಮೂಲಕ ನಾವು ಸಹಾಯಕರಾಗಿ, ನಾನಾ ವಿಧವಾದ ಮೂಲಕ ನಿನ್ನ ಸೇವೆಗಾಗಿ ನಾವು ನಿಂತುಕೊಳ್ಳುವಂತ ಕೃಪೆಯನ್ನ ಅನುಗ್ರಹಿಸಿದಾತನೇ ನಿನ್ನ ನಾಮವನ್ನು ಕೊಂಡಾಡುತ್ತೇವೆ. ತಂದೆಯಾದ ದೇವರೇ, ಸೆಂಟ್ರಲ್ ಮೆಥಡಿಸ್ಟ್ ಚರ್ಚ್ ಬೆಳಗಾವಿಯನ್ನ ಇದೇ ನಿನ್ನ ಗಿಡಿಯೋನ್ ಸೇವೆಗಾಗಿ ಆರಿಸಿಕೊಂಡಿದ್ದಿ. ಸತ್ಯ ವೇದದ ಅನುಕೂಲತೆಯು ಅನೇಕರಿಗೆ ದೊರಕುವಂತೆ ಈ ಸಭೆಯನ್ನು ನೀನು ಈ ದಿವಸ ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ನಮ್ಮ ಸಭೆಯನ್ನ ನೀನು ಶ್ರೇಷ್ಠ ಸಾಧನವನ್ನಾಗಿ ಈ ಗಿಡಿಯೋನ್ ಸೇವೆಗಾಗಿ ಈ ದಿವಸ ನೀನು ಕರೆದಿದ್ದಕ್ಕಾಗಿ ಸ್ತೋತ್ರ. ಮತ್ತು ಈ ಕರೆಯನ್ನ ಕೇಳಿ ಇದರ ಪ್ರತಿಕ್ರಿಯೆವಾಗಿ ಸೇವೆಗಾಗಿ ಕರ್ತನೆ ಕಾಣಿಕೆಗಳನ್ನು ಅರ್ಪಿಸುವಂತ ಈ ಸೌಭಾಗ್ಯವನ್ನ ನೀನು ಭಕ್ತರಿಗೆ ನೀಡಿದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ನಮ್ಮ ಸಭೆಯನ್ನು ನೀನು ಅಲ್ಪವೆಂದೆಣಿಸದೆ ಈ ಸಮಯದಲ್ಲಿ ವಾಕ್ಯದ ಆಶೀರ್ವಾದಗಳನ್ನ ಇತರರಿಗೆ ನೀಡುವುದಕ್ಕಾಗಿ, ಕರ್ತನೆಯಲ್ಲಿ ಜೀವಿಸುವವರಿಗೆ ನಿನ್ನ ವಾಕ್ಯದ ಬೆಳಕು ತೋರಿಸುವುದಕ್ಕಾಗಿ, ಕಾಯಿಲೆಯಲ್ಲಿ ಜೀವಿಸುವವರಿಗೆ ನಿನ್ನ ವಾಕ್ಯದ ಸೌಖ್ಯವಾದ ಆಶೀರ್ವಾದಗಳನ್ನ ಅನುಗ್ರಹ ಮಾಡುವುದಕ್ಕಾಗಿ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಈ ಕಾಣಿಕೆಯನ್ನು ನೀನು ಸ್ವೀಕಾರ ಮಾಡು ಕರ್ತನೆ. ನಿನ್ನ ಶ್ರೇಷ್ಠವಾದ ನಿಷ್ಕಳಂಕವಾದ ಸೇವೆಗಾಗಿ ಉಪಯೋಗವಾಗುವಂತೆ ಸಹಾಯ ನೀಡು. ಮತ್ತು ಮಿಸ್ಟರ್ ಶ್ರೀನಿವಾಸ್ ರಾಘವನ್ ಸರ್ ಅವರ ಕುಟುಂಬವನ್ನ ನೀನು ಆಶೀರ್ವದಿಸು. ಅವರ ಸೇವೆಯ ಮುಖಾಂತರ ನೀನು ಮಹಿಮೆ ಹೊಂದಿಕೊ ಎಂದು ಪ್ರಾರ್ಥನೆ ಮಾಡುತ್ತೇವೆ. ಮಿಸ್ಟರ್ ಅನೂಪ್ ಥಿಯೋಫಿಲಸ್ ಇವರನ್ನ ಅವರ ಕುಟುಂಬವನ್ನು ನೀನು ಆಶೀರ್ವದಿಸು. ನಿನ್ನ ಸೇವೆಯಲ್ಲಿ ಅವರನ್ನು ಕೂಡ ಉಪಯೋಗ ಮಾಡುತ್ತಾ ಇದ್ದಿದ್ದಕ್ಕಾಗಿ ಸ್ತೋತ್ರ. ಕಾಣಿಕೆ ಕೊಟ್ಟಂತ ಎಲ್ಲಾ ಭಕ್ತರನ್ನ 100ರಷ್ಟು ಫಲದಾಯಕವಾದ ಆಶೀರ್ವಾದಗಳಿಂದ ದೇವರೇ ನೀನು ತುಂಬಿಸಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ಈ ಸಮಯದಲ್ಲಿ ಕರ್ತನೆ, ಕೃತಜ್ಞತಾ ಕಾಣಿಕೆಯಾಗಿ ಮಿಸಸ್ ಮೇರಿ ಚಂದ್ರಶೇಖರ್ ನಾಗ್ನೂರ್ ಅವರು ಕರ್ತನೆ 2,000 ರೂಪಾಯಿಗಳನ್ನ ಕಾಣಿಕೆಯಾಗಿ ಕೊಡುವಂತ ಸೌಭಾಗ್ಯವನ್ನು ಅವರಿಗೆ ದಯಪಾಲಿಸಿದ್ದಿ. ಅವರ ಕುಟುಂಬದಲ್ಲಿ ನೀನು ಶಾಂತಿ ಸಮಾಧಾನವನ್ನ ಅನುಗ್ರಹ ಮಾಡು. ಅವರು ಕೊಟ್ಟಂತ ಕಾಣಿಕೆಯ ನಿಮಿತ್ತ 100ರಷ್ಟು ಆಶೀರ್ವಾದ ಅವರ ಜೀವನದಲ್ಲಿ ಅನುಭವಿಸುವಂತೆ ಸಹಾಯ ನೀಡು. ಮಹಿಮೆ ನಿನಗುಂಟಾಗಲಿ. ಯೇಸುವಿನ ಮಧುರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ, ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸಗಳು ನಾನು ನಿಮ್ಮೊಂದಿಗಿರುವೆನೆಂದು ವಾಗ್ದಾನ ಮಾಡಿದ ನಜರೇತಿನ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರೇ ನಿನ್ನ ಪ್ರೀತಿಯು,
ಪರಿಶುದ್ಧಾತ್ಮನಿಂದ ಅನ್ಯೋನ್ಯತೆ, ಸಹವಾಸ, ಐಕ್ಯತೆ, ಶಾಂತಿ, ಸಮಾಧಾನ, ನಿನ್ನ ಆರೋಗ್ಯವು, ಬೆಳಕು, ರಕ್ಷಣೆಯು ಸಭೆಯ ಎಲ್ಲ ಕುಟುಂಬದವರೊಂದಿಗೂ, ಗಿಡಿಯೋನ್ ಸೇವೆಯೊಂದಿಗೂ, ನಮ್ಮೆಲ್ಲರೊಂದಿಗೂ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.